Dear students, a warm welcome to Sankalpa Learning Solution. So let's start today another new chapter. It's a contradictory chapter against human health and disease. ಅಲ್ವಾ ಲಾಸ್ಟ್ 3 days ನಾವೇನ್ ಮಾಡಿದ್ವಿ, ಲಾಸ್ಟ್ 3 ಸೆಷನ್ ಅಲ್ಲಿ ಡಿಸೀಸ್ ಹೇಗ್ ಬರುತ್ತೆ, ಯಾವ್ದೆಲ್ಲ ರೆಸ್ಪಾನ್ಸಿಬಲ್ ಥಿಂಗ್ ಇದೆ ಅಂತ ನೆಗೆಟಿವ್ ಪಾರ್ಟ್ ಅನ್ನ ನೋಡ್ಕೊಳ್ತಾ ಬಂದ್ವಿ. ಬಟ್ ದ ಸೇಮ್ ಹ್ಯೂಮನ್ ಸಿಸ್ಟಮ್, ಅದರ್ವೈಸ್ ಹ್ಯೂಮನ್ ಬೀಯಿಂಗ್ ಅಥವಾ ಸೊಸೈಟಿ, ಈ ಮೈಕ್ರೋಬ್ಸ್ಗಳು ಕೂಡ ಹೆಲ್ಪ್ ಮಾಡ್ತಾ ಹೋಗುತ್ತೆ ಸೊಸೈಟಿಗೆ. ಯಾವ ತರ? ಲೆಟ್ ಸ್ಟಾರ್ಟ್ ವಿತ್ ಒನ್ ಬೈ ಒನ್. ಓಕೆ, ನೀವು ರೆಗ್ಯುಲರ್ ಆಗಿ ಮಾರ್ನಿಂಗ್ ಟು ಈವ್ನಿಂಗ್ ನಿಮ್ಮ ಡೇ ಟು ಡೇ ಲೈಫ್ ಎಷ್ಟು ಡೇ ಟು ಡೇ ಲೈಫಲ್ಲಿ ಎಷ್ಟು ಟೈಮ್ ಇರ್ತೀರಿ ನೀವು? 24x7 ಅಲ್ವಾ? ಒನ್ ಆರ್ ದ ಅದರ್ ಡೇ ಏನ್ ಮಾಡ್ತೀರಿ ನೀವು? ತಿಂಡಿ, ಬ್ರೇಕ್ಫಾಸ್ಟ್ ಕನ್ಸ್ಯೂಮ್ ಮಾಡಿರ್ತೀರಿ. ಅದು ದೋಸೆ, ಚಟ್ನಿ, ಇಡ್ಲಿ, ಬೇಕರಿ ಐಟಮ್ಸ್, ಬ್ರೆಡ್, ಕೇಕ್ಸ್, ಸೋ ಮೆನಿ ಥಿಂಗ್ಸ್, ಕಾನ್ಫೆಕ್ಷನರೀಸ್ ಅಲ್ವಾ? ಅದೆಲ್ಲದೂ ಕೂಡ ರಿಸಲ್ಟ್ಸ್ ಆಫ್ ಮೈಕ್ರೋಬ್ಸ್. ಹೇಗೆ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ, ಹಾರ್ಮ್ಫುಲ್ ಫಂಗೈ, ಹಾರ್ಮ್ಫುಲ್ ಪ್ರೋಟೋಸೋವಾ, ಹಾರ್ಮ್ಫುಲ್ ವೈರಸ್ ಇದೆ, ಅದೇ ತರ ನೇಚರಲ್ಲಿ ಯೂಸ್ಫುಲ್ ಮೈಕ್ರೋಬ್ಸ್ ಕೂಡ ಇದೆ. ದೇರ್ ಆರ್ ಲಾಟ್ ಆಫ್ useful microbes available in environment. They may available in soil, they may available in water, they may available in ನಮ್ಮ ಏನು ನೀವು ಗದ್ದೆ ಎಲ್ಲ ಹೇಳ್ತಿರಲ್ವಾ, ಅದ್ರಲ್ಲೂ ಕೂಡ ವಾಟರ್ ಬಾಡೀಸ್ ಕೂಡ ಇದೆ. ಹಾಗಾಗಿ ಅದನ್ನ ಇದೇ ಪರ್ಟಿಕ್ಯುಲರ್ ಜಾಗದಲ್ಲಿ ಇದೆ ಅಂತ ಹೇಳೋದಕ್ಕೆ ಕಷ್ಟ. ಯಾಕಂದ್ರೆ ಹಾಗಾಗಿ ನಾವು ಇದನ್ನ ಮೈಕ್ರೋಬ್ಸ್ ಅನ್ನ ಏನ್ ಹೇಳ್ತೀವಿ ಅಂದ್ರೆ ಯುಬಿಕ್ವಿಟಸ್ ಇನ್ ನೇಚರ್. ಅಂದ್ರೇನು? ಕಣ್ಣಿಗೆ ಕಾಣೋದಿಲ್ಲ. ಫಸ್ಟ್ ಆಫ್ ಆಲ್ ಕಣ್ಣಿಗೆ ಕಂಡ್ರು ಕೂಡ ಅದು ಒಂದು ಡಿಸೀಸ್ ಕಾಸ್ ಮಾಡುತ್ತೆ ಅಥವಾ ಮನುಷ್ಯರಿಗೆ ಹೆಲ್ಪ್ ಮಾಡುತ್ತೆ. ಮನುಷ್ಯರಿಗೆ ಇನ್ ದ ಸೆನ್ಸ್ ಇನ್ ದ ನೇಚರ್ ಅಲ್ಲಿ ಏನ್ ಹೇಳ್ತೀರಿ, ಕಮ್ಯುನಿಕೇಟ್ ಮಾಡ್ತಾ ಇರುತ್ತೆ. ಯಾವ ತರ ಕಮ್ಯುನಿಕೇಶನ್? ಐದರ್ ನೆಗೆಟಿವ್ಲಿ, ಅದರ್ವೈಸ್ ಐದರ್ ಪಾಸಿಟಿವ್ಲಿ ಅಲ್ವಾ? ಸೊ look at here. Just a second. Yes, ನೀವು ಮೈಕ್ರೋಬ್ಸ್ ಅಂತ ಹೇಳುವಾಗ ತುಂಬಾ ಹೆದರ್ಕೊಳ್ಳೋ ಅವಶ್ಯಕತೆ ಇಲ್ಲ. ಯಾಕೆಂದ್ರೆ ಅದು ಎನಿ ಟೈಮ್ ಡಿಸೀಸ್ ಬರೋದಿಲ್ಲ. ಯಾಕಂದ್ರೆ ನಿಮ್ಮ ಬಾಡಿಯಲ್ಲಿ ಅಷ್ಟು ಸ್ಟ್ರಾಂಗೆಸ್ಟ್ ಇಮ್ಯುನಿಟಿ ಇರೋದ್ರಿಂದ ಯು ಕ್ಯಾನ್ ಸರ್ವೈವ್ ಅಪ್ ಟು ಸೋ ಮೆನಿ ಇಯರ್ಸ್ ಅಲ್ವಾ? 100 years ತನಕ ಬದುಕೋರು ಇದಾರೆ. ಯಾಕೆ? ಬಿಕಾಸ್ ಆಫ್ ದಟ್ ಸ್ಟ್ರಾಂಗ್ ಇಮ್ಯುನಿಟಿ. ಆ ಸ್ಟ್ರಾಂಗ್ ಇಮ್ಯುನಿಟಿ ಬರೋದು ಎಲ್ಲಿಂದ? ದ ಸೇಮ್ ಮೈಕ್ರೋಬ್ಸ್ ಇನ್ ಅವರ್ ಬಾಡಿ. ಯಾವ ತರ ನಾವು ಕನ್ಸ್ಯೂಮ್ ಮಾಡ್ತೀವಿ? ಇಂಡೈರೆಕ್ಟ್ ಆಗಿ ಥ್ರೂ ಫರ್ಮೆಂಟೆಡ್ ಪ್ರಾಡಕ್ಟ್ಸ್. ಫರ್ಮೆಂಟೆಡ್ ಅಂದ್ರೇನು? ಸಿಂಪಲ್ ಆಗಿ ನಿಮ್ಮ ಮನೆಯಲ್ಲಿರುವಂತ ಕರ್ಡ್ ಅಥವಾ ಮೊಸರು ಅಲ್ವಾ? ಮೊಸರನ್ನ ಕನ್ಸ್ಯೂಮ್ ಮಾಡ್ತೀರಿ, ಮಜ್ಜಿಗೆನ ಕನ್ಸ್ಯೂಮ್ ಮಾಡ್ತೀರಿ. ಅದೆಲ್ಲದೂ ಕೂಡ ಫರ್ಮೆಂಟೆಡ್ ಪ್ರಾಡಕ್ಟ್. ತುಂಬಾ ಒಳ್ಳೆ ಹೆಲ್ತ್ಗೆ ಬೆನಿಫಿಟ್ ಆಗುವಂತ ಕಂಪೋನೆಂಟ್ಸ್ ನ ಮೈಕ್ರೋಬ್ಸ್ ರಿಲೀಸ್ ಮಾಡ್ತಾ ಹೋಗುತ್ತೆ. ಜೊತೆಗೆ ಹಾಲು, ಆನಿಮಲ್ ಸೋರ್ಸ್ ಇಂದ ಬರುವಂತ ಕಂಡೀಷನ್ ಅಲ್ವಾ ಇದು, ಬರುವಂತ ಸೋರ್ಸ್ ಇದು. ಅದರಿಂದ ಕೂಡ ನಮ್ಗೆ ಮೈಕ್ರೋಬ್ಸ್ ಅವೈಲೇಬಲ್ ಇದೆ. ಅದು ಕೂಡ ನಮ್ಗೆ ಹೆಲ್ತ್ಗೆ ಬೆನಿಫಿಟ್ ನ ಮಾಡುತ್ತೆ. ಅದು ಕೂಡ ಇಮ್ಯುನಿಟಿನ ತುಂಬಾ ಸ್ಟ್ರಾಂಗ್ ಆಗಿ ಮಾಡುತ್ತೆ. ಹಾಗಾಗಿ ಆಲ್ಮೋಸ್ಟ್ ಆಲ್ ನಿಮ್ಮ ಬ್ರೆಡ್ ಕೂಡ ಹಾಗೆ. ಅಫ್ಕೋರ್ಸ್ ಇದು ಹೆಲ್ತ್ಗೆ ಸಂಹೌ ತುಂಬಾ ಒಳ್ಳೇದಲ್ಲ. ಸ್ಟಿಲ್ ವಿ ಕ್ಯಾನ್ ಎಂಜಾಯ್ ದ ಥಿಂಗ್ 1 or 2 times ಅಲ್ವಾ? ಹಾಗಾಗಿ ದಟ್ ಈಸ್ ಆಲ್ಸೋ ಫರ್ಮೆಂಟೆಡ್ ಕಂಡೀಷನ್. ಬ್ರೆಡ್ ಇರ್ಬೋದು, ಈಸ್ಟ್ ಇರ್ಬೋದು, ಈಸ್ಟ್ ಪ್ರಾಡಕ್ಟ್ಸ್ ಇರ್ಬೋದು. ಓಕೆ, ಅದೆಲ್ಲದು ಕೂಡ. ಅದ್ರ ಜೊತೆಗೆ ವೈನ್, ಇದೆಲ್ಲದು ಕೂಡ ನೀವು ಕೇಳಿರ್ತೀರಿ. ವೈನ್, ಬೀರ್, ವಿಸ್ಕಿ, ಬ್ರ್ಯಾಂಡಿ, ಓಕೆ, ಸೋ ಮೆನಿ ಥಿಂಗ್ಸ್. ಮೇಡಮ್ ಏನು ಇವತ್ತು ಫುಲ್ ಬೇರೆ ತರದಲ್ಲಿ ಹೇಳ್ತಾ ಇದ್ದಾರೆ ಅಂತಲ್ಲ. ಆಲ್ ದೀಸ್ ಆಫ್ ಬಿಕಾಸ್ ಆಫ್ ಮೈಕ್ರೋಬ್ಸ್. ಈ ಮೈಕ್ರೋಬ್ಸ್ ನ ಯೂಸ್ ಮಾಡ್ಕೊಂಡು ನಾವು ಫ್ರೂಟ್ ಅಥವಾ ಬಾರ್ಲಿ ಇರ್ಬೋದು, ಜೊತೆಗೆ ರೈಸ್ ಕಂಟೆಂಟ್ ಅಲ್ವಾ, ಆ ಸ್ಟೇಪಲ್ ಫುಡ್ ನ ಫರ್ಮೆಂಟೇಶನ್ಗೆ ನಾವು ಅದನ್ನ ಪ್ರಾಸೆಸ್ಗೆ ಇಟ್ಟಾಗ
ನಮ್ಗೆ ಒಂದು ಫರ್ಮೆಂಟೆಡ್ ಅಥವಾ ಕಾರ್ಬೋನೇಟೆಡ್ ಕಂಪೋನೆಂಟ್ ಬರ್ತಾ ಹೋಗುತ್ತೆ. ದಟ್ ಈಸ್ ಅ ಬಿವರೇಜ್ ಅಂತ ಹೇಳ್ತೀವಿ ನಾವು. ಬಿವರೇಜಸ್ ಅಲ್ವಾ? ಇದು ವೆರಿ ಲಿಟಲ್ ಅಮೌಂಟ್ ಅಲ್ಲಿ ತಗೊಂಡಾಗ ಅಥವಾ ಅದನ್ನ ಬೇರೆ ಬೇರೆ ಈ ಮೆಡಿಸಿನ್ಸ್ಗೆಲ್ಲ ಯೂಸ್ ಮಾಡ್ಕೊಳ್ತಾರೆ. ಮೆಡಿಸಿನ್ ಯೂಸ್ ಮಾಡ್ತಾರೆ, ಶಾಂಪೂಸ್ ಯೂಸ್ ಮಾಡ್ತಾರೆ, ಸ್ಕಿನ್ ಕೇರ್ ಪ್ರಾಡಕ್ಟ್ಸ್ ಗೆ ಯೂಸ್ ಮಾಡ್ತಾರೆ. ಇದೆಲ್ಲ ಬಂದಿರುವಂತ ಪ್ರಾಡಕ್ಟ್ ನ. ಬಟ್ ಯಾವಾಗ ಇದನ್ನ ಅತಿ ಹೆಚ್ಚು ಅಂದ್ರೆ ಏನು ಕ್ರೋನಿಕ್ ಸ್ಟೇಜ್ ಅಲ್ಲಿ ಕಂಪ್ಲೀಟ್ ಆಗಿ ಅದ್ರ ಮೇಲೆ ಡಿಪೆಂಡೆಂಟ್ ಆಗಿರ್ತಾರಲ್ವಾ, ಅಡಿಕ್ಟ್ ಇರೋ ಚಾನ್ಸಸ್ ಇರುತ್ತಲ್ಲ, ಆಗೇನಾಗುತ್ತೆ ನಮ್ಮ ಹೆಲ್ತ್ ಕಂಪ್ಲೀಟ್ ಆಗಿ ಲಿವರ್ ಇಂದ ಹಿಡಿದು ಎಲ್ಲಾ ಆರ್ಗನ್ಸ್ ಡ್ಯಾಮೇಜ್ ಆಗ್ತಾ ಹೋಗುತ್ತೆ. ಬಟ್ ವಿ ಕ್ಯಾನ್ ಎಂಜಾಯ್ ದ ಥಿಂಗ್ ವಿತ್ ದ ಹೆಲ್ಪ್ ಆಫ್ ದ ಯೂಸ್ಫುಲ್ ಮೈಕ್ರೋಬ್ಸ್. ಅದಕ್ಕೇನೆ ಏನ್ ಹೇಳಿರೋದಿಲ್ಲ, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್ ಅಂತ ಹೇಳಿರೋದು. ಓಕೆ, ಅದರ್ ದನ್ ದಟ್ the same microbes are also utilized to produce a biogas. ಅಲ್ವಾ? ಬಯೋಗ್ಯಾಸ್ ಅಂದ್ರೇನು? ನಿಮ್ಮ ಮನೆಗಳಲ್ಲಿ ಯಾರ ಮನೆಯಲ್ಲೆಲ್ಲ ನೀವು ಹಸು ದನ ಕರು ಎಲ್ಲ ಸಾಕಿರ್ತೀರಲ್ಲ, ಅವ್ರ ಮನೇಲಿ ಏನಾಗಿರುತ್ತೆ ನೀವು ನೋಡಿರ್ಬೋದು. ಅದರಿಂದ ಕೂಡ ನಾವು ಗ್ಯಾಸ್ ಅನ್ನ ರೆಡಿ ಮಾಡ್ಕೊಬಹುದು. ಹೌಸ್ ಹೋಲ್ಡ್ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಅಲ್ಲದೆ ಇದ್ರೂ ಆ ಮನೆ ಪರ್ಪಸ್ಗೆ ಎಷ್ಟು ಬೇಕಾಗುತ್ತೋ ಅಷ್ಟನ್ನ ನೀಟಾಗಿ ಮಿಥೇನ್ ಅಲ್ವಾ, CH4 ಮಿಥೇನ್ ಗ್ಯಾಸ್ ಅನ್ನ ಯೂಸ್ ಮಾಡಿಕೊಂಡು ನಾವು ಆಸ್ ಯೂಶುವಲ್ ನಮ್ಮ ಸಿಲಿಂಡರ್ ಬರುತ್ತಲ್ಲ ಬ್ಯೂಟೇನ್, ಅದೇ ತರಾನೇ ಯೂಸ್ ಮಾಡ್ಕೊಳ್ತಾ ಹೋಗ್ಬೋದು ಫಾರ್ ಅ ಕುಕಿಂಗ್ ಪರ್ಪಸ್. ಓಕೆ, then similarly the same microbes are also utilized for treatment. Which treatment? Of course ಮೆಡಿಸಿನ್ ಅಲ್ಲೂ ಕೂಡ ಯೂಸ್ ಮಾಡ್ತೀವಿ. ಜೊತೆಗೆ ಸೀವೇಜ್ ಅಂದ್ರೇನು? ಏನು ಆಲ್ಮೋಸ್ಟ್ ಆಲ್ ದೊಡ್ಡ ದೊಡ್ಡ ಸಿಟೀಸ್ ಅಲ್ಲೆಲ್ಲ ನೀರು ಬೇಕಾಗುತ್ತಲ್ವಾ, ಅದನ್ನ ರೀಸೈಕಲ್ ಮಾಡೋದಕ್ಕೆ ಸಿವೇಜ್ ಅಂತಂದ್ರೇನು? ಕೊಳ್ತೋಗಿರುವಂತ ನೀರು, ಕನ್ನಡದಲ್ಲಿ ಹೇಳೋದಾದ್ರೆ, ಅಥವಾ ಕಂಪ್ಲೀಟ್ ಆಗಿ ಯುಟಿಲೈಸ್ ಮಾಡಿರುವಂತ ನೀರನ್ನ ಆಚೆ ಕಡೆ ಹಾಕಿದಾಗ ಅದನ್ನ ಅಥವಾ ಮರುಬಳಕೆ ಮಾಡುವಂತ ಸ್ಟೇಜ್ ಅಲ್ಲಿ ಏನಾಗುತ್ತೆ ನಮ್ಗೆ, ನಾವು ಮೈಕ್ರೋಬ್ಸ್ ನ ಯೂಸ್ ಮಾಡ್ಕೊಂಡು ಈ ಕಂಪ್ಲೀಟ್ ಕೊಳಕಾಗಿರುವಂತ ವಾಟರ್ನೇನೆ ನೀಟಾಗಿ ಮತ್ತೆ ರಿಯೂಸ್ ಮಾಡೋ ಕೆಪಾಸಿಟಿಗೆ ತರ್ತಾರೆ. ಓಕೆನಾ? ಅದೆಲ್ಲದು ಯಾವ್ದ್ರಿಂದ ಮಾಡ್ಬೋದು ನಾವು? ಮೈಕ್ರೋಬ್ಸ್ ಇಂದ ಮಾಡ್ಬೋದು. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ? ಸೀವೇಜ್ ಟ್ರೀಟ್ಮೆಂಟ್ಸ್ ಅಂತ ಹೇಳ್ತೀವಿ. ದೊಡ್ಡ ದೊಡ್ಡ ಸಿಟೀಸ್ ಅಲ್ಲಿ, ಮೆಟ್ರೋಪಾಲಿಟನ್ ಸಿಟೀಸ್ ಅಲ್ಲಿ ಕೂಡ ನಾವು ಇದನ್ನ ಮ್ಯಾಕ್ಸಿಮಮ್ ಆಗಿ ನೋಡ್ತಾ ಹೋಗ್ತೀವಿ. ಯಾಕಂದ್ರೆ ಎಲ್ಲರಿಗೂ ನೀರ್ ಸಪ್ಲೈ ಮಾಡ್ಬೇಕಲ್ವಾ. ಹಾಗಾಗಿ ಪ್ರತಿಯೊಂದು ಎಲ್ಲೆಲ್ಲಿ ಮಟ್ಟದಲ್ಲಿ ಜಾಗ ಇದೆ ಅಥವಾ ಎಲ್ಲಿ ಅವೈಲೇಬಲ್ ಇದೆ, ಫೆಸಿಲಿಟಿ ಎಲ್ಲಿ ಅವೈಲೇಬಲ್ ಇದೆ, ಎಷ್ಟು ನೀಡ್ ಇದೆ, ಅದ್ರ ಮೇಲೆ ಈ ಟ್ರೀಟ್ಮೆಂಟ್ ಪ್ಲಾಂಟೇಶನ್ ಅಂದ್ರೇನು? ದೊಡ್ಡ ಮಟ್ಟದಲ್ಲಿ ಇರುವಂತ ಏರಿಯಾದಲ್ಲಿ ಟ್ರೀಟ್ಮೆಂಟ್ ಸೆಟಪ್ ನ ಮಾಡಿರ್ತಾರೆ. ಹಾಗಾಗಿ ಇದನ್ನ ಪ್ಲಾಂಟೇಶನ್ ಅಂತ ಹೇಳುವಂಥದ್ದು. ಓಕೆನಾ? ಸೊ ದಟ್ ಈಸ್ ಅ ಸೀವೇಜ್ ಟ್ರೀಟ್ಮೆಂಟ್ ಅಂತ ಹೇಳ್ತೀವಿ. ಎಲ್ಲಿಂದ ಬರುತ್ತೆ ನಮ್ಗೆ? ಸಪೋಸ್ ಹೆಲ್ಪ್ಫುಲ್ ಮೈಕ್ರೋಬ್ಸ್ ಇಲ್ಲ ಅಂತ ಇಲ್ದೇ ಇದ್ರೆ ಏನಾಗ್ತಾ ಇತ್ತು ನಮ್ಗೆ? ಮತ್ತೆ ನೀರನ್ನ ನಾವು ಎಲ್ಲಿ ಚೆನ್ನಾಗಿರೋ ನೀರನ್ನ ಎಲ್ಲಿ ಹುಡುಕ್ಬೇಕಾಗಿತ್ತು? ಸಮುದ್ರಕ್ಕೆ ಹೋಗ್ಬೇಕಿತ್ತಾ? ಸಮುದ್ರದಲ್ಲಿ ಯೂಸ್ ಮಾಡಕ್ಕಾಗುತ್ತಾ? ಕಂಪ್ಲೀಟ್ ಆಗಿ ಸಾಲ್ಟ್ ವಾಟರ್ ಇರೋದ್ರಿಂದ ಏನಾಗುತ್ತೆ ನಮ್ಗೆ? ಯೂಸ್ಗೆ ಬರೋದಿಲ್ಲ. ಹಾಗಾಗಿ ಈ ಮೈಕ್ರೋಬ್ಸ್ ಇರೋದ್ರಿಂದಾನೇ ನಾವು ಏನ್ ಮಾಡ್ತಾ ಇದೀವಿ? ಇಷ್ಟೆಲ್ಲ ಬೆನಿಫಿಟ್ ನಾವು ತಗೊಳ್ತಾ ಇದೀವಿ ಅಲ್ವಾ, ಡೇ ಟು ಡೇ ಲೈಫ್ ಅಲ್ಲಿ, ಈಚ್ ಅಂಡ್ ಎವ್ರಿ ಡೇ. ಈಗ ಸ್ಯಾಟರ್ಡೆ ಇಲ್ಲ ಅಂತ ಅನ್ನೋ ಹಾಗಿಲ್ಲ, ಸಂಡೇ ಇಲ್ಲ ಅನ್ನೋ ಹಾಗಿಲ್ಲ, ಎವ್ರಿ ಡೇ 24/7 ನಾವೇನ್ ಮಾಡ್ತಾ ಇದೀವಿ? ಯೂಸ್ಫುಲ್ ಮೈಕ್ರೋ ಆರ್ಗ್ಯಾನಿಸಮ್ ಮೇಲೆ ನಾವು ಡಿಪೆಂಡ್ ಆಗ್ತಾ ಇದೀವಿ. ಜೊತೆಗೆ ಬಯೋಫರ್ಟಿಲೈಸರ್ ಆಗು ಕೂಡ ಯುಟಿಲೈಸ್ ಮಾಡ್ಕೊಳ್ತಾ ಇದೀವಿ ಅಲ್ವಾ. ಹಾಗಾಗಿ ದೀಸ್ ಮೈಕ್ರೋಬ್ಸ್ ಆರ್ ಹ್ಯೂಮನ್ ಫ್ರೆಂಡ್ಲಿ ಆಲ್ಸೋ ಅಲ್ವಾ. ಹ್ಯೂಮನ್ ಫ್ರೆಂಡ್ಲಿ, ಸಮಾಜಕ್ಕೂ ಒಳ್ಳೇದಾಗುತ್ತೆ, ಜೊತೆಗೆ ಪ್ಲಾಂಟ್ಸ್ಗೂ ಕೂಡ ಒಳ್ಳೇದ್ ಮಾಡ್ತಾ ಹೋಗುತ್ತೆ. ಯಾಕಂದ್ರೆ ಕೆಲವೊಂದು ನೈಟ್ರೋಜನ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಅದೆಲ್ಲ ಭೂಮಿಯಿಂದ ಪ್ಲಾಂಟ್ಸ್ಗೆ ಬೇಗ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲ್ಲ ಅಥವಾ ಅದನ್ನ ಹೀರ್ಕೊಳಕ್ಕಾಗಲ್ಲ. ಅಂತ ಸಮಯದಲ್ಲಿ ಏನ್ ಮಾಡುತ್ತೆ? ಮೈಕ್ರೋಬ್ಸ್ ಏನಿರುತ್ತೆ ಅದನ್ನ ನೀಟಾಗಿ ಬೇರ್ಗಳೆಲ್ಲ ಹೀರ್ಕೊಳ್ಳೋ ಸ್ಟೇಜ್ಗೆ ತರುತ್ತೆ. ಅಂದ್ರೆ ಒಂದು ಪ್ರಾಸೆಸ್ ನ ರಿಯಾಕ್ಷನ್ ನ ಕ್ಯಾರಿ ಓವರ್ ಮಾಡ್ತಾ ಹೋಗುತ್ತೆ. ಆ ಪ್ರೊಸೆಸ್ ಅಲ್ಲಿ ನಮ್ಗೆ ಮೈಕ್ರೋಬ್ಸ್ ಗಳು ಹೆಲ್ಪ್ ಮಾಡುತ್ತೆ, ಜೊತೆಗೆ ಪ್ಲಾಂಟ್ ಗ್ರೋತ್ ತುಂಬಾ ಎಕ್ಸ್ಟೆಂಡ್ ಆಗಿ ಮಾಡ್ತಾ ಹೋಗುತ್ತೆ. ಓಕೆನಾ? ಸೊ ಲೆಟ್ಸ್ ಕಂಟಿನ್ಯೂ ಒನ್ ಬೈ ಒನ್. And one more thing, this microbes in human welfare chapter
have a weightage of 4 to 8 marks. ಓಕೆನಾ? ಬೋರ್ಡ್ ಎಕ್ಸಾಮ್ ಅಂದ್ರೆ ನಿಮ್ಮ ಆನ್ಯುವಲ್ ಎಕ್ಸಾಮ್ ಅಲ್ಲಿ ವೆರಿ ಈಸಿ ಚಾಪ್ಟರ್ ಅಂಡ್ ಹೈಲಿ ಸ್ಕೋರಬಲ್ ಚಾಪ್ಟರ್. ಯಾಕೆಂದ್ರೆ ನಿಮ್ಗೆ ಇಲ್ಲಿ ಟ್ರಿಕ್ಕಿ ಆಗಿ ಏನೂ ಕ್ವಶನ್ ಕೇಳಕ್ ಆಗಲ್ಲ. ಆಸ್ ಇಟ್ ಈಸ್ ಡೈರೆಕ್ಟ್ ಆಗಿ ಕ್ವಶನ್ಸ್ ಬರ್ತಾ ಹೋಗುತ್ತೆ. ಹಾಗಾಗಿ ಈ ಚಾಪ್ಟರ್ ನ ನೆಗ್ಲೆಕ್ಟ್ ಮಾಡ್ಬೇಡಿ. ತುಂಬಾ ಈಸಿ ಇದೆ. ಒಂದಷ್ಟು ಟೇಬಲ್ ನ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗುತ್ತೆ. ಯಾಕಂದ್ರೆ ಡೈರೆಕ್ಟ್ ಆನ್ಸರ್, ಡೈರೆಕ್ಟ್ ಕ್ವಶನ್, ನೋ ನೆಗೆಟಿವ್ ಕ್ವಶನ್. ಅಂದ್ರೆ ಇಂಡೈರೆಕ್ಟ್ ಆಗಿ ಕೇಳೋ ಕ್ವಶನ್ಸ್ ಗಳು ಯಾವ್ದೂ ಇಲ್ಲ ಇಲ್ಲಿ. ಹಾಗಾಗಿ ಈಸಿಯಾಗಿ ಬರಿತಾ ಹೋಗ್ಬೋದು. ನಿಮ್ಮ ಶಾರ್ಟ್ ನೋಟ್ ಆನ್ಸರ್ ಅದರಲ್ಲೂ ಕ್ವಶನ್ಸ್ ಬರ್ತಾ ಹೋಗುತ್ತೆ. MCQದಲ್ಲಂತೂ ಮ್ಯಾಕ್ಸಿಮಮ್ ಕ್ವಶನ್ಸ್ ಇರುತ್ತೆ. ಹಾಗಾಗಿ ಯು ಕ್ಯಾನ್ ಎಕ್ಸ್ಪೆಕ್ಟ್ 4 to 8 marks ಆನ್ ದಿಸ್ ಚಾಪ್ಟರ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ತುಂಬಾ ನೆಗ್ಲೆಕ್ಟ್ ಮಾಡಬೇಡಿ. ಅಥವಾ ಯಾವುದೋ ಒಂದು ಹೆಸರು ಓದಕ್ ಬರ್ತಾ ಇಲ್ಲ, ಏನೇನೋ ಇದೆ, ಕೆಲವೊಂದೆಲ್ಲ ನಮಗ್ ಪ್ರೊನೌನ್ಸ್ ಮಾಡೋದಕ್ಕೆ ಬರಲ್ಲ, ಎಸಿಟೋಬ್ಯಾಕ್ಟರ್, ಪೆನ್ಸಿಲಿಯಂ, ಆಸ್ಪರ್ಜಿಲಸ್, ಏನೋ ಒಂದಷ್ಟು ಉದ್ದಗಳ ಹೆಸರಿದೆ ಅನ್ನೋದನ್ನೆಲ್ಲ ಮೈಂಡ್ ಇಂದ ತೆಗೆದು ಹಾಕಿ. ಯಾಕಂದ್ರೆ ಇದನ್ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು ಈ ಚಾಪ್ಟರ್ ಅಲ್ಲಿ, ಅಲ್ವಾ? ಓಕೆ, ಲೆಟ್ಸ್ ಕಂಟಿನ್ಯೂ ದ ಕ್ವಶನ್ಸ್ ಒನ್ ಬೈ ಒನ್. ಎಸ್, first one, by fermentation, look at here, fermentation, which of the following organic acid is produced? ನಾನು ಮೊದಲೇ ಹೇಳಿದ್ನಲ್ವಾ, ಫರ್ಮೆಂಟೇಷನ್ ನ ಯುಟಿಲೈಸ್ ಮಾಡ್ಕೊಂಡು, ಆ ಪ್ರಾಸೆಸ್ ನ ಯುಟಿಲೈಸ್ ಮಾಡ್ಕೊಂಡು ಏನ್ ಮಾಡ್ಬೋದು, ನಾವು ಒಳ್ಳೆ ಪ್ರಾಡಕ್ಟ್ ನ ರೆಡಿ ಮಾಡ್ಬೋದು, ಪ್ರಿಪೇರ್ ಮಾಡ್ಬೋದು. ಯಾವ್ದಿದು? ಆರ್ಗ್ಯಾನಿಕ್ ಆಸಿಡ್ಸ್ ಅಲ್ವಾ? ಕೆಮಿಸ್ಟ್ರಿಯಲ್ಲಿ ನೋಡಿದಿರಲ್ವಾ, ಆರ್ಗ್ಯಾನಿಕ್ ಆಸಿಡ್ಸ್ ಅಂದ್ರೆ ಯಾವುದು? ಎಸಿಟಿಕ್ ಆಸಿಡ್ ಇರ್ಬೋದು, ಎಸಿಟೋನ್ ಇರ್ಬೋದು ಅಲ್ವಾ, ಆಮೇಲೆ ಫಿನಾಲ್. ಇನ್ನೊಂದೇನು ಕೆಮಿಸ್ಟ್ರಿಯಲ್ಲಿ ಓದಿದಿರಲ್ವಾ, ಓದ್ತಾ ಇದ್ದೀರಿ, ಜೊತೆಗೆ ಸೆಕೆಂಡ್ PUC ಅಲ್ಲಿ ಅದ್ರ ಆಲ್ಮೋಸ್ಟ್ ಆಲ್ ಯೂಸ್ ಕೂಡ ತಿಳ್ಕೊಳ್ತಾ ಇದ್ದೀರಿ, ಹೇಗೆ ಪ್ರಿಪರೇಷನ್, ಅದು ಕೂಡ ಬರ್ತಾ ಹೋಗುತ್ತೆ ಅಲ್ವಾ. ಈ ಎಲ್ಲ ಆರ್ಗ್ಯಾನಿಕ್ ಆಸಿಡ್ ನಾವು ಕೆಮಿಕಲಿ ಪ್ರಿಪೇರ್ ಮಾಡೋದಲ್ದೇನೆ ಕೆಲವೊಂದಷ್ಟು ಮೈಕ್ರೋ ಆರ್ಗಾನಿಸಮ್ ಏನ್ ಮಾಡುತ್ತೆ, ನ್ಯಾಚುರಲ್ ಆಗಿ ಪ್ರೊಡ್ಯೂಸ್ ಮಾಡುತ್ತೆ ಥ್ರೂ ದ ಪ್ರಾಸೆಸ್ ಆರ್ ಅ ರಿಯಾಕ್ಷನ್, ದಟ್ ಈಸ್ ಫರ್ಮೆಂಟೇಷನ್, without using any oxygen. Without using any oxygen, ಆ ಪ್ರಾಸೆಸ್ ನ ನಾವೇನ್ ಹೇಳ್ತೀವಿ? ಫರ್ಮೆಂಟೇಷನ್ ಅಂತ ಹೇಳ್ತೀವಿ. ಜೊತೆಗೆ ಇಟ್ ರಿಲೀಸಸ್ ಕಾರ್ಬನ್ ಡೈಆಕ್ಸೈಡ್ ಮೇನ್ಲಿ, ಆಸ್ ವೆಲ್ ಆಸ್ ಅದರ್ ಗ್ಯಾಸಸ್, ಯಾವುದೇ ಇರ್ಬೋದು, ಡಿಪೆಂಡ್ಸ್ ಆನ್ ಮೈಕ್ರೋ ಆರ್ಗಾನಿಸಮ್. ಅಲಾಂಗ್ ವಿತ್ ದಟ್ ಆರ್ಗ್ಯಾನಿಕ್ ಆಸಿಡ್ಸ್, ನೀವು ಯಾವ ಸಬ್ಸ್ಟ್ರೇಟ್ ತಗೊಂಡಿದ್ದೀರಲ್ವಾ, ಆ ಬೇಸಿಸ್ ಮೇಲೆ ನೀವು ಫ್ರೂಟ್ ತಗೊಂಡಿದ್ರೆ ಅದರದ್ದೇ ಆದ ಒಂದು ಪ್ರಾಡಕ್ಟ್ ಬರುತ್ತೆ, ಅಥವಾ ಸಿವೇಜ್ ಕೊಳ್ತೋಗಿರೋದು ಎಲೆಗಳು ತಗೊಂಡಿರ್ಬೋದು, ಅಥವಾ ಬೇರೆ ತರದಲ್ಲಿ ರಾ ಮಟೀರಿಯಲ್ ನಂದು ಯಾವ್ದು ತಗೊಂಡಿರ್ತೀರಿ, ಆ ಬೇಸಿಸ್ ಮೇಲೆ ನಿಮ್ಗೆ ಎಂಡ್ ಪ್ರಾಡಕ್ಟ್ ಬೇರೆ ಬೇರೆ ತರದಲ್ಲಿ ಬರ್ತಾ ಹೋಗುತ್ತೆ. ಬಟ್ ಸ್ಟಿಲ್ ಕಾರ್ಬನ್ ಡೈಆಕ್ಸೈಡ್ ಇಸ್ ಕಾಮನ್ ಥಿಂಗ್ ಇನ್ ಫರ್ಮೆಂಟೇಷನ್. ಅದಕ್ಕೆ ನಾವು ಈ ಪ್ರಾಸೆಸ್ ನ ಏನ್ ಹೇಳ್ತೀವಿ? ಏರೋಬಿಕ್. ಏರೋಬಿಕ್ ಅಂತಂದ್ರೆ ಆಕ್ಸಿಜನ್ ಇಲ್ಲದೆ ಇರುವಂತ ಪ್ರೊಸೀಜರ್ ನ ನಾವೇನ್ ಹೇಳ್ತೀವಿ? ಏರೋಬಿಕ್ ಅಂತಂದ್ರೆ ಆಕ್ಸಿಜನ್ ನ ಯುಟಿಲೈಸ್ ಮಾಡ್ಕೊಳ್ಳುವಂಥದ್ದು. ಏರೋಬಿಕ್ ಅಂತಂದ್ರೆ ಆಕ್ಸಿಜನ್ ನ ಯುಟಿಲೈಸ್ ಮಾಡದೆ ಇರುವಂತ ಕಂಡೀಷನ್. ಅರ್ಥ ಆಗ್ತಿದೆ? ಎರಡು ಆಪೋಸಿಟ್ ವರ್ಡ್, ಇದು ವಿರುದ್ಧ ಪದ. ಯಾವುದು? ಏರೋಬಿಕ್ ಅಂಡ್ ಅನಏರೋಬಿಕ್. ಹಾಗಾಗಿ ದ ಫರ್ಮೆಂಟೇಷನ್, ವಿಚ್ ಆಫ್ ದ ಫಾಲೋಯಿಂಗ್ ಆರ್ಗ್ಯಾನಿಕ್ ಆಸಿಡ್ ಈಸ್ ಪ್ರೊಡ್ಯೂಸ್ಡ್ ಅಂತ ಕೇಳಿದ್ದಾರೆ. ಆಪ್ಷನ್ಸ್: ಸಿಟ್ರಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್ ಅಂಡ್ ಪ್ರೋಪಿಯೋನಿಕ್ ಆಸಿಡ್. ನೆನಪಾಗ್ತಿದ್ಯಾ ಏನಾದ್ರೂ? ಆಕ್ಸಾಲಿಕ್ ಆಸಿಡ್ ಎಲ್ಲಿ ಬರುತ್ತೆ, ಲ್ಯಾಕ್ಟಿಕ್ ಆಸಿಡ್ ಎಲ್ಲಿ ಬರುತ್ತೆ, ಅಂಡ್ ಪ್ರೋಪಿಯೋನಿಕ್ ಆಸಿಡ್ ಎಲ್ಲಿ ಬರುತ್ತೆ? ಓಕೆ, ಇದ್ರ ಯೂಸ್ ಕೂಡ ನೀವು ಆಲ್ರೆಡಿ ಓದಿರ್ತೀರ. ಸಿಟ್ರಿಕ್ ಆಸಿಡ್, ಆಕ್ಸಾಲಿಕ್ ಆಸಿಡ್, lactic acid and propionic acid. So among the four,
ಸಿಟ್ರಿಕ್ ಆಸಿಡ್ ಅನ್ನೋದು ಕೂಡ ಒಂದು ಆರ್ಗ್ಯಾನಿಸಮ್, ಯಾವುದು ಫಂಗಸ್ ಇಂದ ಪ್ರೊಡ್ಯೂಸ್ ಮಾಡುವಂಥದ್ದು, ಆಸ್ಪರ್ಜಿಲಸ್ ನೈಗರ್. ಆಕ್ಸಾಲಿಕ್ ಆಸಿಡ್ ಒಂದು ರಿಯಾಕ್ಷನ್ ಅಲ್ಲಿ ಆಸ್ ಅ ಬೈ ಪ್ರಾಡಕ್ಟ್ ಆಗಿ ಬರ್ತಾ ಹೋಗುತ್ತೆ. ಓಕೆ, ಬೈ ಪ್ರಾಡಕ್ಟ್. ಲ್ಯಾಕ್ಟಿಕ್ ಆಸಿಡ್, ಲ್ಯಾಕ್ಟಿಕ್ ಆಸಿಡ್ ಅಂತ ಕೇಳಿದ್ದೀರಾ? LAC. ಪ್ರೋಪಿಯೋನಿಕ್ ಆಸಿಡ್, ನಿಮ್ಮ ಮೀಟನ್ನ ಅದನ್ನ ಕುಕ್ ಮಾಡಿದಾಗ ಒಂದಷ್ಟು ಕಂಪೋನೆಂಟ್ಗಳು ರಿಲೀಸ್ ಆಗುತ್ತೆ, ಅದು ಆಸಿಡ್ ಆಗಿ ರಿಲೀಸ್ ಆಗುತ್ತೆ. ದಟ್ ಈಸ್ ನಥಿಂಗ್ ಬಟ್ ಪ್ರೋಪಿಯೋನಿಕ್ ಆಸಿಡ್. ಹಾಗಾಗಿ ನಾವು ಈ ತರ ಹಾಫ್ ಕುಕ್ ಅಥವಾ ಫುಲ್ ಕುಕ್ ಮಾಡಿದಾಗ, ಅದನ್ನ ಪ್ರಿಪೇರ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ? ಪ್ರೋಪಿಯೋನಿಕ್ ಆಸಿಡ್ ಸಿಗುತ್ತೆ. ಅರ್ಥ ಆಗ್ತಿದ್ಯಾ? ಬಟ್ ಲ್ಯಾಕ್ಟಿಕ್ ಆಸಿಡ್ ಯಾವಾಗ ಪ್ರೊಡ್ಯೂಸ್ ಆಗುವಂಥದ್ದು? ಥ್ರೂ ದ ಫರ್ಮೆಂಟೇಶನ್. ನಿಮ್ಮ ಮನೆಯಲ್ಲಿ ಡೈಲಿ ರೆಡಿ ಆಗುತ್ತೆ ಲ್ಯಾಕ್ಟಿಕ್ ಆಸಿಡ್. ಹೇಗೆ ಅಂತ ಅನ್ಕೊಳ್ತಿದ್ದೀರಾ? ಯಾವುದು? ಮಿಲ್ಕ್ ಅನ್ನ ನೀವು ಸ್ವಲ್ಪ ಹಾಫ್ ಬಾಯ್ಲ್ ಮಾಡಿ ಕಂಪ್ಲೀಟ್ ಆಗಿ ಕರ್ಡ್ ಅನ್ನ ಹಾಕ್ತಿರಲ್ಲ, ಏನ್ ಹೇಳ್ತೀರಿ? ಮೊಸರು ಮಾಡೋ ಪ್ರೊಸೀಜರ್ ಏನಿದೆಯಲ್ಲ, ಅಥವಾ ಮಜ್ಜಿಗೆ ಮಾಡೋ ಪ್ರೊಸೀಜರ್ ಇದೆಯಲ್ಲ, ದಟ್ ಈಸ್ ನಥಿಂಗ್ ಬಟ್ ಫರ್ಮೆಂಟೇಶನ್ ವಿಚ್ ಪ್ರೊಡ್ಯೂಸಸ್ ಲ್ಯಾಕ್ಟಿಕ್ ಆಸಿಡ್ ಥ್ರೂ ದ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ. ಅರ್ಥ ಆಗ್ತಿದ್ಯಾ? ಹಾಗಾಗಿ ಏನಾಗುತ್ತೆ, ಆಫ್ಟರ್ ದ ಮಾರ್ನಿಂಗ್, ನೈಟ್ ಅಲ್ಲಿ ನೀವು ಮೊಸರಿನ ಹಾಲನ್ನ ಹೆಪ್ಪಾಕ್ತಿರಲ್ವಾ, ಆಗ ಏನಾಗುತ್ತೆ, ನಿಮ್ಗೆ ಪ್ರೊಡಕ್ಷನ್ ಯಾವ್ದಾಗಿರುತ್ತೆ? ಲ್ಯಾಕ್ಟಿಕ್ ಆಸಿಡ್ ಆಗಿರುತ್ತೆ. ಸ್ವೀಟ್ ಆಗಿರುತ್ತೆ, ತುಂಬಾ ಹುಳಿ ಆಗಿರೋದಿಲ್ಲ. ಅದನ್ನ ನೀವು ಪ್ರೊಲಾಂಗ್ಡ್ ಕಂಡೀಷನ್ ಅಲ್ಲಿ ಅದನ್ನ ಹಾಗೆ ಬಿಟ್ಬಿಟ್ರೆ ಫರ್ಮೆಂಟೇಶನ್ ಅತಿ ಹೆಚ್ಚು ಆಗ್ತಾ ಹೋಗಿ ಫೈನಲಿ ನಿಮ್ಗೆ ಎಸಿಟಿಕ್ ಆಸಿಡ್ ಆಗಿ ಕನ್ವರ್ಟ್ ಆಗುತ್ತೆ. ಯಾವುದು? ಮೊಸರಲ್ಲಿರೋ ಕಂಟೆಂಟು ಎಸಿಟಿಕ್ ಆಸಿಡ್ ಮ್ಯಾಕ್ಸಿಮಮ್ ಇರುತ್ತೆ, ಅವಾಗ ನಿಮ್ಗೆ ಹುಳಿ ಅಂಶ ಜಾಸ್ತಿ ಬರ್ತಾ ಹೋಗುತ್ತೆ. ಅರ್ಥ ಆಗ್ತಿದ್ಯಾ? ಅದೇ ಲ್ಯಾಕ್ಟಿಕ್ ಆಸಿಡ್ಗೆ ನೀವು ಸ್ಟಾಪ್ ಮಾಡಿದ್ರೆ ಫರ್ಮೆಂಟೇಶನ್, ಯು ಕ್ಯಾನ್ ಅಬ್ಸರ್ವ್. ಅದರ್ವೈಸ್ ಟೇಸ್ಟ್ ಏನಿರುತ್ತೆ ಮೊಸರಿಂದ ಅಥವಾ ಮಜ್ಜಿಗೆದು, ಸ್ವಲ್ಪ ಸ್ವೀಟ್ ಆಗಿರುತ್ತೆ. ಅರ್ಥ ಆಗ್ತಿದೆಯಾ? ದಟ್ ಈಸ್ ಬಿಕಾಸ್ ಆಫ್ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಅಂಡ್ ದ ಪ್ರಾಡಕ್ಟ್ ಈಸ್ ಲ್ಯಾಕ್ಟಿಕ್ ಆಸಿಡ್. ಯಾವ ಪ್ರೋಸೆಸ್ ಅಲ್ಲಿ ಬರುತ್ತೆ ನಮ್ಗೆ? ಫರ್ಮೆಂಟೇಶನ್. ಅರ್ಥ ಆಗ್ತಿದೆಯಾ? ಓಕೆ. ಇದೆಲ್ಲದೂ ಕೂಡ ಎಲ್ಲಿ ಬರುತ್ತೆ ಅಂದ್ರೆ ಫುಡ್ ಮೈಕ್ರೋಬಯಾಲಜಿಯಲ್ಲಿ ಬರ್ತಾ ಹೋಗುತ್ತೆ. ಓಕೆ, ಎಲ್ಲದೂ ಅಷ್ಟೇನೆ, ಕೆಮಿಸ್ಟ್ರಿ ಇರ್ಬೋದು, ಸಂಹೌ ಬಾಟ್ನಿ, ಝೂಲಜಿ, ಎಲ್ಲದನ್ನು ನಾವು ಡೇ ಟು ಡೇ ಲೈಫ್ ಅಲ್ಲಿ ಯೂಸ್ ಮಾಡ್ತಾ ಹೋಗ್ತೇವೆ. ಬಟ್ ಅದ್ರ ಬಗ್ಗೆ ನಮ್ಗೆ ಹೆಚ್ಚು ಮಾಹಿತಿ ಇರೋದಿಲ್ಲ, ಐಡಿಯಾ ಕೂಡ ಇರೋದಿಲ್ಲ. ನಾವು ಇದನ್ನೇ ಬಳಸ್ತಾ ಇದೀವಿ, ಇದನ್ನೇ ಈ ತರ ಹೀಗಾಗುತ್ತೆ ಅನ್ನೋದು. ಅದನ್ನೆಲ್ಲ ತಿಳ್ಕೊಳ್ಳೋ ವ್ಯವಸ್ಥೆನೇ ಏನು? ಎಜುಕೇಶನ್. ಅರ್ಥ ಆಗ್ತಿದೆಯಾ? ಆದ್ರೆ ನಮ್ಮ ಕೆಲವೊಂದು ಹಿರಿಯರಿಗೆ ಇದೆಲ್ಲ ಆಲ್ರೆಡಿ ಗೊತ್ತಿದೆ. ಸೊ ಅವ್ರು ಅದನ್ನ ಕರೆಕ್ಟ್ ಆಗಿ ಚಾಚು ಶಬ್ದ ಮಾಡ್ಕೊಳ್ತಾ ಬರ್ತಾ ಇದ್ದಾರೆ. ಓಕೆ, ಲೆಟ್ಸ್ ಕಂಟಿನ್ಯೂ ದ ನೆಕ್ಸ್ಟ್. ವಿಚ್ ಆಫ್ ದಿಸ್ ಈಸ್ ಅ ಪೇರ್ ಆಫ್ ಬಯೋಫರ್ಟಿಲೈಸರ್? ನಾನು ಹೇಳ್ದೆ ಅಲ್ವಾ ಫಸ್ಟಿಗೆನೆ, ಅಗೇನ್ ಬಯೋಫರ್ಟಿಲೈಸರ್ ಆಗು ಕೂಡ ಮೈಕ್ರೋಬ್ಸ್ ನ ಯೂಸ್ ಮಾಡ್ಕೊಳ್ತಾರೆ. ಅಂದ್ರೆ ಸೂಕ್ಷ್ಮಾಣು ಜೀವಿಗಳನ್ನ ಆಸ್ ಎ ಗೊಬ್ಬರ ತರನು ಕೂಡ ಹಾಕಬಹುದು. ಯಾವ್ದಕ್ಕೆ? ಗಿಡಗಳಿಗೆ ಅಂತ ಹೇಳಿದ್ದೆ. ಸೊ ಇಲ್ಲಿ ಒಂದಷ್ಟು ಪೇರ್ಗಳನ್ನ ಕೊಟ್ಟಿದ್ದಾರೆ, 2 ಕಾಂಬಿನೇಷನ್ಸ್ ನ ಕೊಟ್ಟಿದ್ದಾರೆ. ಯಾವ್ದು ಕರೆಕ್ಟ್ ಆಗಿರೋದು ಅಂತ ನಾವು ಹೇಳ್ಬೇಕು. ಫಸ್ಟ್ ಇಸ್ ಎಜೋಲಾ ಅಂಡ್ ಬ್ಲೂ ಗ್ರೀನ್ ಆಲ್ಗೆ, ನಾಸ್ಟಾಕ್ ಅಂಡ್ ಲೆಗ್ಯೂಮ್, ರೈಸೋಬಿಯಂ ಅಂಡ್ ಗ್ರಾಸಸ್, ಸಾಲ್ಮೊನೆಲ್ಲಾ ಅಂಡ್ ಈಕೋಲಿ. ಓಕೆ, ಫಸ್ಟ್ ಎಜೋಲಾ ಅಂಡ್ ಬ್ಲೂ ಗ್ರೀನ್ ಆಲ್ಗೆ, ಇವೆರಡೂ ಕೂಡ ಬ್ಯಾಕ್ಟೀರಿಯಾನ ಆಲ್ಗೆನ? ಬ್ಯಾಕ್ಟೀರಿಯಾನ ಆಲ್ಗೆನ? ಆಲ್ಗೆ ಓದಿರೋದು ನೆನಪಿದೆಯಾ? ಎಜೋಲಾ ಅಂಡ್ ಬ್ಲೂ ಗ್ರೀನ್ ಆಲ್ಗೆ. ನೇಮೇ ಇದೆ, ಮತ್ತಿನ್ನೇನು? ಆಲ್ಗೆ BGA ಅಂತ ಕೂಡ ಕರಿತೀವಿ ಇದನ್ನ. ಓಕೆ, ಸೊ ದಿಸ್ ಇಸ್ ಅ nitrogen fixing bacteria. These two are nitrogen fixing bacteria. Then nostoc and legume. ಲೆಗ್ಯೂಮ್ ಅನ್ನೋದು ಒಂದು
ಪ್ಲಾಂಟಿನ ಪಾರ್ಟ್, ಪ್ಲಾಂಟ್ಸ್ ಅಥವಾ ಸ್ಪೀಶೀಸ್ ಅಲ್ಲಿ ಬರುತ್ತೆ, ಲೆಗ್ಯೂಮ್ ಫ್ಯಾಮಿಲಿ ಆ ತರದೆಲ್ಲ ಬರುತ್ತಲ್ವಾ, ಅಲ್ಲಿ ಬರುತ್ತೆ. ನಾಸ್ಟಾಕ್ ಅನ್ನೋದು ಆಲ್ಗೆ. ದೆನ್ ರೈಸೋಬಿಯಂ ಅಂಡ್ ಗ್ರಾಸಸ್. ರೈಸೋಬಿಯಂ ಅನ್ನೋದು ಕೂಡ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, NFB, ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ. ಅಂಡ್ ಗ್ರಾಸಸ್ ಅಲ್ಲಿ ನೀವು ರೆಗ್ಯುಲರ್ ಹುಲ್ಗಳು, ಹುಲ್ಲನ್ನ ನಾವೇನ್ ಹೇಳ್ತೀವಿ, ಗ್ರಾಸಸ್ ಅಂತ ಹೇಳ್ತೀವಿ. ದೆನ್ ನೆಕ್ಸ್ಟ್ ಫೋರ್ತ್ ಆಪ್ಷನ್ ಇಸ್ ಸಾಲ್ಮೊನೆಲ್ಲಾ ಅಂಡ್ ಈಕೋಲೈ. ಬೋತ್ ಆರ್ ಡಿಸೀಸ್ ಕಾಸಿಂಗ್ ಆರ್ಗ್ಯಾನಿಸಮ್. ಸಾಲ್ಮೊನೆಲ್ಲಾ ಟೈಫಾಯ್ಡ್ ನ ಮಾಡುತ್ತೆ, ಈಕೋಲೈ ಆಲ್ಮೋಸ್ಟ್ ಆಲ್ ನಿಮ್ಗೆ ಯಾವುದೇ ಇನ್ಫೆಕ್ಷನ್ ನ ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ. ಅದು ಅದರದ್ದೇ ಆದ ಒಂದಷ್ಟು ಡಿಸೀಸ್ಗಳಿದೆ. ಯಾವುದು ಡಯೇರಿಯಾ ಇರ್ಬೋದು, ಡಿಸೆಂಟ್ರಿ ಇರ್ಬೋದು, ಟ್ರಾವೆಲರ್ಸ್ ಡಯೇರಿಯಾ ಇರ್ಬೋದು. ಇಲ್ಲೇನಾಗುತ್ತೆ, ಕೆಲವೊಂದು ಸ್ಪೀಶೀಸ್ ಇದೆ, ಆ ಸ್ಪೀಶೀಸ್ ಮೇಲೆ ಏನಾಗುತ್ತೆ, ಡಿಸೀಸ್ಗಳು ಕೂಡ ಚೇಂಜ್ ಆಗ್ತಾ ಹೋಗುತ್ತೆ. ಬಟ್ ಅಫ್ಕೋರ್ಸ್ ಇದು ಈಕೋಲೈ ಹೆಲ್ಪ್ ಕೂಡ ಮಾಡುತ್ತೆ ನಿಮ್ಮ ಇಂಟೆಸ್ಟೈನ್ ಅಲ್ಲಿ ಡೈಜೆಷನ್ ಪ್ರೋಸೆಸ್ ಆಗುವಾಗ. ಓಕೆ, ಹಾಗಾಗಿ ಇವೆರಡು ಕಾಂಬಿನೇಷನ್ ಅಲ್ಲ, ಅವ್ರಿಗೆ ಕೇಳಿರೋದೇನು, ಬಯೋ ಫರ್ಟಿಲೈಸರ್. ಅಂಡ್ ದೆನ್ ದೀಸ್ ಟು ಬಿ ಇನ್ ಅ ಪೇರ್ ಅಲ್ಲೇ ಇರ್ಬೇಕು, ಯಾವುದು ಒಂದಿದ್ರೆ ಆಗಲ್ಲ. ಹಾಗಾಗಿ ಕ್ವಶನ್ ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಳ್ಳಿ, ಅವರು ಪೇರ್ ಅಲ್ಲಿ ಕೇಳಿರೋದು. ಹಾಗಾಗಿ ನಮ್ಗೆ ಎರಡು ಕರೆಕ್ಟ್ ಆನ್ಸರ್ ಸಿಗುವಂತ ಪೇರ್ ಯಾವುದು, ಆಪ್ಷನ್ A, which is that option, Azolla and then blue-green algae. Look at here, this is a Azolla. Okay. ಇದು ಇವನ್ ಪೌಡರ್ ಫಾರ್ಮ್ ಅಲ್ಲಿ ಕೂಡ ಅವೈಲೇಬಲ್ ಇದೆ, ಇದನ್ನು ಈಸಿಯಾಗಿ ಗ್ರೋ ಮಾಡಬಹುದು. ಅಜೋಲಾ ಒಳ್ಳೆ ನೈಟ್ರೋಜನ್, ಯಾಕಂದ್ರೆ ಅಟ್ಮಾಸ್ಫಿಯರ್ ಅಲ್ಲಿ ನೈಟ್ರೋಜನ್ ಇರುತ್ತಲ್ವಾ, ನೀವು ಓದಿರ್ತೀರಾ ಎನ್ವಿರಾನ್ಮೆಂಟಲ್ ಸೈನ್ಸ್ ಅಲ್ಲಿ, ಏನು ನಮ್ಮ ವಾತಾವರಣದಲ್ಲಿ ನೈಟ್ರೋಜನ್ ಇದೆ, ಸಲ್ಫರ್ ಇದೆ, ಗಂಧಕ ಇದೆ, ಸಾರಜನಕ ಇದೆ, ಇದೆಲ್ಲ ಓದಿರ್ತೀರಿ ಅಲ್ವಾ. ಸೊ ನೈಟ್ರೋಜನ್ ಏನಿದೆ ಅದನ್ನ ಪ್ಲಾಂಟ್ಗೆ ಈಸಿಯಾಗಿ ಅಬ್ಸಾರ್ಬ್ ಮಾಡ್ಕೊಳಕ್ ಆಗುದಿಲ್ಲ. ಯಾವ್ದ್ರಲ್ಲಿ, ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅನ್ನ ಕಂಪ್ಲೀಟ್ ಆಗಿ ಬೇರ್ಗಳ ಮೂಲಕ ಅಬ್ಸಾರ್ಬ್ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಅದನ್ನ ಫಿಕ್ಸ್ ಮಾಡೋದಕ್ಕೆ ಒಂದು ಹೆಲ್ಪರ್ ಬೇಕು. ಆ ಹೆಲ್ಪರ್ಗಳು ಯಾವುದು, ಎಜೋಲಾ ಅಂಡ್ ದೆನ್ ಬ್ಲೂ ಗ್ರೀನ್ ಆಲ್ಗೆ. ಅದನ್ನ ನೀಟಾಗಿ ಟ್ಯಾಂಕ್ ಅಲ್ಲಿ ಗ್ರೋ ಮಾಡ್ತಾರೆ, ಈಸಿಯಾಗಿ ಒಂದಷ್ಟು ಟೈನಿ ಇದ್ರೆ ಸಾಕಾಗುತ್ತೆ. ಇದನ್ನ ನಾವು ಚಿಕ್ಕ ಗಿಡ ಅಂತ ಹೇಳ್ಬಹುದು, ಗಿಡದ ರೂಪದಲ್ಲೇ ಇರುತ್ತೆ, ಅದು ಜಸ್ಟ್ ಲೈಕ್ ಅ ಪ್ಲಾಂಟ್ ತರಾನೇ ಇರುತ್ತೆ, ಬಟ್ ಅದು ಆಕ್ಚುಲಿ ಅಜೋಲಾ ಬ್ಯಾಕ್ಟೀರಿಯಾ. ಓಕೆ, ಸೊ ಇಲ್ಲಿ ಒನ್ ಆಫ್ ದ ಟೈಮ್ ಇದನ್ನ ಬ್ಯಾಕ್ಟೀರಿಯಾ ಅಂತಾನು ಕನ್ಸಿಡರ್ ಮಾಡಿದ್ರು, ದೆನ್ ಆಲ್ಗೆ ಅಂತಾನು ಕೂಡ ಕನ್ಸಿಡರೇಷನ್ ತಗೊಳುತ್ತೆ ಒಂದೊಂದ್ ಟೈಮ್ ಅಲ್ಲಿ. ಓಕೆ, ಇದನ್ನ ನಾವು ಟ್ಯಾಂಕ್ ಅಲ್ಲಿ ಗ್ರೋ ಮಾಡುವಾಗ ಒಂದಷ್ಟು ಈಸಿಯಾಗಿ ಗ್ರೋ ಆಗುತ್ತೆ, ಒಂದಷ್ಟು ಪ್ರಿಕಾಷನ್ಸ್ ಎಲ್ಲ ತಗೊಂಡು ಚೆನ್ನಾಗಿ ನೀಟಾಗಿ ಗ್ರೋ ಮಾಡ್ಬೋದು. ಅದನ್ನ ಕಂಪ್ಲೀಟ್ ಆಗಿ ಡ್ರೈ ಮಾಡಿ ಪೌಡರ್ ಮಾಡ್ತಾರೆ. ಡ್ರೈ ಆದ್ಮೇಲೆ ಅಫ್ಕೋರ್ಸ್ ಪೌಡರ್ ಈಸಿಯಾಗಿ ಆಗುತ್ತೆ. ದೆನ್ ಅದನ್ನ ಪ್ಯಾಕೆಟ್ ಅಲ್ಲಿ ನಿಮ್ಮ ಬಯೋ ಫರ್ಟಿಲೈಸರ್ ಅಥವಾ ಫರ್ಟಿಲೈಸರ್ ಶಾಪ್ ಅಲ್ಲಿ ಅವೈಲೇಬಲ್ ಇದೆ. ಏನು 1/2 kg ಅಂದ್ರೆ ಏನು 500 ಗ್ರಾಮ್ ಆ ತರದಲ್ಲಿ, ಅರ್ಧ kg 1 kg ಈ ತರದ್ರಲ್ಲಿ ಅವೈಲೇಬಲ್ ಇರುತ್ತೆ. ಅದನ್ನ ತಂದು ನೀವು ಪ್ಲಾಂಟ್ಗೆ ಅಪ್ಲೈ ಮಾಡಿದಾಗ, ಅಂದ್ರೆ ಏನು, ಅದಕ್ಕೆ ಗೊಬ್ಬರ ತರ ಹಾಕಿದಾಗ ಏನಾಗುತ್ತೆ, ನೀಟಾಗಿ ಅಟ್ಮಾಸ್ಫಿಯರಿಕ್ ನೈಟ್ರೋಜನ್ ಅನ್ನ ಕಂಪ್ಲೀಟ್ ಆಗಿ ಹೀರ್ಕೊಳ್ಳುತ್ತೆ. ಅದನ್ನ ಪ್ರಾಸೆಸ್ ಮಾಡುತ್ತೆ ವಿತ್ ಹೆಲ್ಪ್ ಆಫ್ ಮೈಕ್ರೋಬ್ಸ್. ಇದೇ ಮೈಕ್ರೋಬ್ಸ್, ಯಾವುದು ಮೈಕ್ರೋಬ್ಸ್, ಅಜೋಲಾ ಮತ್ತೆ ಬ್ಲೂ ಗ್ರೀನ್ ಆಲ್ಗೆ. ಇವೆರಡು ಕಂಪ್ಲೀಟ್ ಆಗಿ ಬ್ರೇಕ್ ಡೌನ್ ಆದ್ಮೇಲೆ ನೈಟ್ರೋಜನ್ ಬ್ರೇಕ್ ಡೌನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೈನಲ್ ಆಗಿ ಪ್ಲಾಂಟ್ ಗ್ರೋತ್ಗೆ ಹೆಲ್ಪ್ ಆಗ್ತಾ ಹೋಗುತ್ತೆ. ಓಕೆನಾ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ, ಫರ್ಟಿಲೈಸರ್. ಹೌದು, ಯಾವ ಫರ್ಟಿಲೈಸರ್ ಇಲ್ಲಿ, ಬಯೋ ಫರ್ಟಿಲೈಸರ್. ಯಾಕೆ ಅಂದ್ರೆ ನಾವು ಮೈಕ್ರೋಬ್ಸ್ ನ ಯೂಸ್ ಮಾಡ್ಕೊಂಡಿದ್ದೀವಿ, ಹಾಗಾಗಿ ಇದು ಬಯೋ ಫರ್ಟಿಲೈಸರ್. ಅರ್ಥ ಆಗ್ತಿದ್ಯಾ? ಓಕೆ. ಈವನ್ ರೈಸೋಬಿಯಂ ಕೂಡ ಸಿಗುತ್ತೆ ಮಾರ್ಕೆಟ್ ಅಲ್ಲಿ, ಬಟ್ ಹೈಲಿ ಕಾಸ್ಟ್ಲಿ. Yes, continue. Next one. Yes, what is primary sludge used for? First one, preparation of compost, preparation of manure, biogas production, all of this. ಈಗ ನಾವು ಆನ್ಸರ್ ಮಾಡೋಕ್ಕಿಂತ ಮುಂಚೆ ವಾಟ್ ಈಸ್ ಸ್ಲಡ್ಜ್ ಅನ್ನೋದನ್ನ ನೋಡೋಣ.
ಸ್ಲಡ್ಜ್ ಅಂದ್ರೆ ಏನು? ನಾನು ಸ್ಟಾರ್ಟಿಂಗ್ ಸ್ಲೈಡ್ ಅಲ್ಲಿ ಹೇಳ್ದೆ ಅಲ್ವಾ, ವಾಟರ್ ಟ್ರೀಟ್ಮೆಂಟ್ ಅಥವಾ ಸೀವೇಜ್ ಟ್ರೀಟ್ಮೆಂಟ್. ಸೀವೇಜ್ ಅಂದ್ರೆ ಏನು? ದೊಡ್ಡ ದೊಡ್ಡ ಸಿಟಿಲೆಲ್ಲ ಏನು ಮೋರಿಯಲ್ಲೆಲ್ಲ ಕೊಳಚೆ ನೀರು ಹೋಗುತ್ತಲ್ಲ, ಅದನ್ನ ನಾವು ಸೀವೇಜ್ ಅಂತ ಹೇಳ್ತೀವಿ. ಆ ಸೀವೇಜ್ ವಾಟರ್ನ ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮಾಡಾದ್ಮೇಲೆ ಅದರಲ್ಲಿ ಕೆಲವೊಂದು ಡಸ್ಟ್ ಪಾರ್ಟಿಕಲ್ ಇರ್ಬೋದು, ಕೊಳಕಿರ್ಬೋದು, ಮಣ್ಣಿರ್ಬೋದು, ಬೇರೆ ಬೇರೆ ಅನ್ವಾಂಟೆಡ್ ಥಿಂಗ್ಸ್ ಎಲ್ಲದು ಕೂಡ ಇರುತ್ತೆ. ಇದನ್ನ ಸೆಪ್ಟಿಕ್ ಟ್ಯಾಂಕ್ ಅಂತ ಹೇಳ್ತೀವಿ. ಅದರಲ್ಲಿ ಹಾಗೆ ತಳದಲ್ಲಿ ಕುತ್ಕೊಳ್ಳೋಕೆ ಬಿಡ್ತಾರೆ. ಹಾಗಾಗಿ ಇದನ್ನ ನಾವೇನ್ ಹೇಳ್ತೀವಿ? ಸೆಡಿಮೆಂಟೇಶನ್ ಟ್ಯಾಂಕ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದ್ಯಾ? ಇಲ್ಲಿ ಕೆಳಗಡೆ ಉಳ್ದಿರೋಂತ ಪಾರ್ಟ್ ಅನ್ನ ನಾವೇನ್ ಹೇಳ್ತೀವಿ? ಇಲ್ಲಿ ಇದಕ್ಕೆ ಸ್ಲಡ್ಜ್. ಸ್ಲಡ್ಜ್ ಅಂದ್ರೆ ಏನು? ಮಣ್ಣು ಅಥವಾ ಕೊಳಕು ಅಥವಾ ಅನ್ವಾಂಟೆಡ್ ಥಿಂಗ್, ಬೇಡದೇ ಇರೋ ಥಿಂಗ್ಸ್ ಗಳೆಲ್ಲ ಇದರಲ್ಲಿ ಇರುತ್ತೆ. ಹಾಗಾಗಿ ಇದನ್ನ ನಾವೇನ್ ಮಾಡ್ಬೋದು? ಆಸ್ ಇಟ್ ಈಸ್ ಟ್ರೀಟ್ಮೆಂಟ್ ಮಾಡಿ ಯಾವ್ದಕ್ಕೆಲ್ಲ ಯೂಸ್ ಮಾಡ್ಬೋದು? ಆಸ್ ಎ ಕಾಂಪೋಸ್ಟ್, ಅಗೇನ್ ಗೊಬ್ಬರ ತರ ಕೂಡ ಯೂಸ್ ಮಾಡ್ಕೊಳ್ಬೋದು ಅಲ್ವಾ? ಅಂಡ್ ದೆನ್ ಪ್ರಿಪರೇಷನ್ ಆಫ್ ಮ್ಯಾನ್ಯೂರ್. ಮ್ಯಾನ್ಯೂರ್ ಅಂತಂದ್ರೇನು? ಸಮ್ ಹೌ ಅಗೇನ್ ನಾವು ಪ್ಲಾಂಟ್ಸ್ ಅನ್ನ ಗ್ರೋ ಮಾಡೋದಕ್ಕೆ ಸ್ವಲ್ಪ ಫಲವತ್ತಾಗಿರುವಂತ ಕಂಪೋನೆಂಟ್ ಬೇಕಾಗುತ್ತಲ್ವಾ? ಹಾಗಾಗಿ ಅದ್ರ ಪ್ರಿಪರೇಷನ್ಗೂ ಕೂಡ ಯೂಸ್ ಮಾಡ್ಕೊಳ್ಬಹುದು ಆಸ್ ಅ ರಾ ಮಟೀರಿಯಲ್. ಇದನ್ನೇ ಡೈರೆಕ್ಟ್ ಆಗಿ ಅಪ್ಲೈ ಮಾಡಲ್ಲ, ಅದ್ರ ಜೊತೆಗೆ ಕೆಲವೊಂದು ಕಂಪೋನೆಂಟ್ಸ್ ಅನ್ನ, ಮಿನರಲ್ಸ್ ಇರ್ಬೋದು, ಕ್ಯಾಲ್ಸಿಯಂ ಇರ್ಬೋದು, ಅಥವಾ ಮ್ಯಾಂಗ್ನೀಸ್, ಮ್ಯಾಗ್ನೀಷಿಯಂ, ಕಾಪರ್, ಯಾವ್ದೆಲ್ಲ ಗಿಡಗಳಿಗೆ ಬೇಕಾಗುತ್ತೆ ಆ ತರದಲ್ಲಿ ಕಾಂಬಿನೇಷನ್ ಅಲ್ಲಿ ಮಾಡ್ತಾ ಹೋದ್ಮೇಲೆ ಮ್ಯಾನ್ಯೂರ್ನ ಪ್ರಿಪೇರ್ ಮಾಡ್ತಾರೆ. ಹಾಗಾಗಿ ಎಸ್ ಅ ರಾ ಮಟೀರಿಯಲ್ ಆಗಿ ಯೂಸ್ ಮಾಡ್ಕೊಳ್ತಾರೆ. ಪ್ರಿಪರೇಷನ್ ಆಫ್ ಮ್ಯಾನ್ಯೂರ್. ಅಂಡ್ ದೆನ್ ಬಯೋಗ್ಯಾಸ್ ಪ್ರೊಡಕ್ಷನ್. ಯಾಕಂದ್ರೆ ಅನ್ವಾಂಟೆಡ್ ಥಿಂಗ್ ಇರೋದ್ರಿಂದ ನಾವು ಡೈರೆಕ್ಟ್ ಆಗಿ ಅದನ್ನ ಫುಲ್ ಫರ್ಮೆಂಟೇಶನ್ ಆಗೋದಕ್ಕೆ ಬಿಡ್ಬೋದು, ಅಥವಾ ಕಂಪ್ಲೀಟ್ ಆಗಿ ಕೊಳೆಯೋದಕ್ಕೆ ಬಿಡ್ಬೋದು. ಓಕೆನಾ? ಹಾಗಾಗಿ ಬಯೋಗ್ಯಾಸ್ ಪ್ರೊಡಕ್ಷನ್ಗೂ ಕೂಡ ಡೈರೆಕ್ಟ್ ಆಗಿ ಇದನ್ನ ಸೆಂಡ್ ಮಾಡ್ಬೋದು ಇಲ್ಲಿಂದ, ಔಟ್ಲೆಟ್ ಇಂದ. ಹಾಗಾಗಿ ಈ 3 ಆಪ್ಷನ್ಗಳು ಕೂಡ ಪಾಸಿಬಲ್ ಇದೆ. ಹಾಗಾಗಿ ಲಾಸ್ಟ್ ಆಪ್ಷನ್ ಇಸ್ ದ ರೈಟ್ ಒನ್ ಫಾರ್ ದಿಸ್ ಪ್ರೈಮರಿ ಸ್ಲಡ್ಜ್ ಯೂಸ್ಡ್ ಫಾರ್, ದಟ್ ಈಸ್ ಆಲ್ ಆಫ್ ದಿಸ್. ಅರ್ಥ ಆಗ್ತಿದೆಯಾ? ಓಕೆ. ಅದೇ ನೀವು ಫೈನಲ್ ಸೆಡಿಮೆಂಟೇಶನ್ ಟ್ಯಾಂಕ್ ಅಲ್ಲೂ ಕೂಡ ಸ್ಲಡ್ಜ್ ಬರುತ್ತೆ. ಆ ಸ್ಲಡ್ಜ್ ನ ಯುಟಿಲೈಸ್ ಮಾಡ್ಕೊಳ್ಳಲ್ಲ, ಯಾಕಂದ್ರೆ ಆಲ್ರೆಡಿ ಅದು ಕಂಪ್ಲೀಟ್ ಆಗಿ ರಿಮೂವ್ ಆಗಿರುತ್ತೆ. ಏರಿಯೇಷನ್ ಟ್ಯಾಂಕ್ ಮಾಡಿರ್ತಾರೆ, ಅದರಲ್ಲಿ ಅನ್ವಾಂಟೆಡ್ ಥಿಂಗ್ ಅಥವಾ ಬೇಸಿಕ್ ಆಗಿ ಕಂಪೋನೆಂಟ್ಸ್ ಗಳು ಹೊರಟೋಗಿರುತ್ತೆ. ಆಲ್ಮೋಸ್ಟ್ ಆಲ್ ಏನು ಉಳ್ದಿರೋದಿಲ್ಲ. ಹಾಗಾಗಿ ಅವ್ರು ಏನ್ ಕೇಳಿದಾರೆ ಕ್ವಶನ್ ಅಲ್ಲಿ? ಪ್ರೈಮರಿ ಸ್ಲಡ್ಜ್. ಇದನ್ನ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ಇಲ್ಲಿ ಟ್ರಿಕಿ ಆಗಿ ಮತ್ತೆ ಬರ್ಬೋದು. ಅರ್ಥ ಆಗ್ತಿದ್ಯಾ? ಪ್ರೈಮರಿ ಸ್ಲಡ್ಜ್ ನ ಮಾತ್ರ ಏನ್ ಮಾಡ್ತಾರೆ? ಪ್ರಿಪರೇಷನ್ ಆಫ್ ಕಾಂಪೋಸ್ಟ್, ಪ್ರಿಪರೇಷನ್ ಆಫ್ ಮ್ಯಾನ್ಯೂರ್, ಬಯೋಗ್ಯಾಸ್ ಪ್ರೊಡಕ್ಷನ್ ಮಾತ್ರ ಉಪಯೋಗಿಸುವಂತದ್ದು. ಅದೇ ನೀವು ಫೈನಲ್ ಸ್ಲಡ್ಜ್ ನ ಯುಟಿಲೈಸ್ ಮಾಡ್ಕೊಳ್ಳೋದಿಲ್ಲ. ಅರ್ಥ ಆಗ್ತಿದ್ಯಾ? ಓಕೆ. ಅಲ್ಲಿ ಆಲ್ಮೋಸ್ಟ್ ಆಲ್ ಹಾರ್ಮ್ಫುಲ್ ಬ್ಯಾಕ್ಟೀರಿಯಾ ಇರ್ಬೋದು, ಅಥವಾ ಯೂಸ್ಫುಲ್ ಬ್ಯಾಕ್ಟೀರಿಯಾ ಕೂಡ ಕೆಲವೊಂದು ಟೈಮ್ ಇರುತ್ತೆ. ಅದೆಲ್ಲದನ್ನು ಕೂಡ ಆರ್ಗ್ಯಾನಿಕ್ ಕಂಟೆಂಟ್, ಇನ್ಆರ್ಗ್ಯಾನಿಕ್ ಕಂಟೆಂಟ್ ಎಲ್ಲದೂ ಕೂಡ ಫೈನಲ್ ಆಗಿ ರಿಮೂವ್ ಆಗಿರುತ್ತೆ. ಸೊ ದರ್ ಈಸ್ ನೋ ಯೂಸ್ ಆಫ್ ದಟ್ ಥಿಂಗ್. ಯಾವುದು? ಫೈನಲ್ ಸೆಡಿಮೆಂಟೇಶನ್ ಟ್ಯಾಂಕ್ ಅಥವಾ ಫೈನಲ್ ಸ್ಲಡ್ಜ್. ಓಕೆ. ಎಸ್. Fourth one. Which of the following is a common biocontrol agent for the control of plant disease? Plant disease ನ ಕಂಟ್ರೋಲ್ ಮಾಡೋದಕ್ಕೂ ನಾವು ಮೈಕ್ರೋಬ್ಸ್ ನ ಯೂಸ್ ಮಾಡ್ಕೊಳ್ಬಹುದು. ಫಂಗೈ ಇರ್ಬೋದು, ಬ್ಯಾಕ್ಟೀರಿಯಾ ಇರ್ಬೋದು, ಓಕೆ, ವೈರಸ್ ಕೂಡ ನಾವು ಯೂಸ್ ಮಾಡ್ಕೊಳ್ತೇವೆ. ಓಕೆನಾ? ಎಸ್. ಹಾಗಾಗಿ ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ಅ ಕಾಮನ್ ಬಯೋ ಕಂಟ್ರೋಲ್? ಇಲ್ಲಿ ಯಾವುದೇ ತರ ಸ್ಪೆಸಿಫಿಕ್ ಆಗಿ ಇಲ್ಲ. ನೀವು ಕಣ್ ಮುಚ್ಕೊಂಡು ಏನ್ ಮಾಡ್ಬೋದು? ಈಗ ನೀವು ಜ್ವರ ಬಂತು ಅಂತಂದ್ರೆ ಪ್ಯಾರಾಸಿಟಮಾಲ್ ಕಂಪ್ಲೀಟ್ ಆಗಿ ಬ್ಲೈಂಡ್ ಆಗಿ ತಗೊಳ್ತೀರಲ್ವಾ, ಅಥವಾ ಡೋಲಾ 650 ಕಣ್ ಮುಚ್ಕೊಂಡು ತಗೊಳ್ತೀರಿ. ಅದೇ ತರ ಅಲ್ಲಿ ಯಾವ್ದೇ ವೈರಲ್ ಫೀವರ್ ಆಗ್ಲಿ ಅಥವಾ ಮತ್ತೊಂದಾಗ್ಲಿ, ಯಾವ ಫೀವರ್ ಅಂತ ನಿಮಗೆ ಗೊತ್ತಿಲ್ಲ, ಕಂಪ್ಲೀಟ್ ಆಗಿ ಕಣ್ ಮುಚ್ಕೊಂಡು ಡೋಲಾ 650 ತಗೊಳ್ತೀರಿ. ಅದೇ ತರ ಪ್ಲಾಂಟಿಗೆ ಯಾವುದೇ ರೋಗ ಬಂದ್ರೂ ಕೂಡ ಕಾಮನ್ ಆಗಿ ಒಂದಷ್ಟು ಮೆಡಿಸಿನ್ ಸಪ್ಲೈ ಮಾಡ್ತೀವಿ. ಮೆಡಿಸಿನ್ ಸಪ್ಲೈ ಮಾಡೋದು ಯಾವುದು? ಇಲ್ಲಿ ಅದು ವರ್ಡ್ ಏನಿದೆ, ಟರ್ಮಿನಾಲಜಿ ಏನಿದೆ, ನಾವ್ ಏನ್ ಬಳಸ್ತೀವಿ ಇಲ್ಲಿ? ಬಯೋ ಕಂಟ್ರೋಲ್ ಏಜೆಂಟ್ ಅಂತ ಹೇಳ್ತೀವಿ. ಹಾಗಾಗಿ ಇಲ್ಲಿ ಬ್ಯಾಕ್ಯುಲೋ ವೈರಸ್, ಬ್ಯಾಸಿಲಸ್ ಥುರಿಂಜಿನೆಸಿಸ್, ಗ್ಲಾಮಸ್ ಅಂಡ್ ಟ್ರೈಕೋಡರ್ಮಾ.
These 4 possibilities are there. Okay, so among them we can use commonly. ಯಾವ್ದು ಅಂದ್ರೆ ನೋಡೋಣ ಒನ್ ಬೈ ಒನ್. ಬ್ಯಾಕ್ಯುಲೋ ವೈರಸ್, ಇದು ಕೂಡ ವೈರಸ್. ಇದೇನ್ ಮಾಡುತ್ತೆ, ಕೆಲವೊಂದು ಹೊಲದಲ್ಲಿ ದೊಡ್ಡ ದೊಡ್ಡ ನೀವು ಎಕರೆಗಟ್ಟಲೆ ಹೊಲ ಇರುತ್ತಲ್ವಾ, ಆಗೇನಾಗುತ್ತೆ, ಈ ಪೆಸ್ಟ್ಗಳು, ಪೆಸ್ಟ್ ಅಂತಂದ್ರೆ ಇದು ಇನ್ಸೆಕ್ಟ್, ಕೀಟಗಳ ಬಾಧೆ ತುಂಬಾ ಜಾಸ್ತಿ ಇರುತ್ತೆ. ಅಂತ ಟೈಮಲ್ಲಿ ಏನ್ ಮಾಡ್ಬೋದು, ಈ ವೈರಸ್ ನ ಯೂಸ್ ಮಾಡ್ಕೊಂಡು ರೆಸಿಸ್ಟೆಂಟ್ ಪ್ಲಾಂಟ್ ನ ಗ್ರೋ ಮಾಡ್ಬೋದು. ಅರ್ಥ ಆಗ್ತಿದ್ಯಾ? ಈಗ ಹುಳ ತಿಂದಿದೆ ಅಂತೆಲ್ಲ ಹೇಳ್ತಾರಲ್ಲ, ಎಲೆನ ಒಂದು ಚೂರು ಇಡೋದಿಲ್ಲ ಗಿಡದಲ್ಲಿ, ಹಾಗಾಗಿ ಲೀವ್ಸ್ ನ ಕಂಪ್ಲೀಟ್ ಆಗಿ ಕನ್ಸ್ಯೂಮ್ ಮಾಡಿರುತ್ತೆ. ಆ ತರ ಸಿಚುವೇಶನ್ ಅಲ್ಲಿ ಬ್ಯಾಕ್ಯುಲೋ ವೈರಸ್ ನ ಯೂಸ್ ಮಾಡ್ಕೊಂಡು ವಿ ಕ್ಯಾನ್ ಕಂಟ್ರೋಲ್ ಸಚ್ ಡಿಸೀಸಸ್. ಈವನ್ ಬ್ಯಾಸಿಲಸ್ ತುರಂಜೆನೆಸಿಸ್ ಆಲ್ಸೋ ಆಕ್ಟ್ಸ್ ಲೈಕ್ ಅ ಇನ್ಸೆಕ್ಟಿಸೈಡ್. ಈಗ ನೀವು ಬಿಟಿ ಕಾಟನ್ ಅಂತ ಕೇಳಿದೀರಾ? ಬಿಟಿ ಕಾಟನ್ ಅಂದ್ರೇನು? ರೆಸಿಸ್ಟೆಂಟ್ ಪ್ಲಾಂಟ್. Bacillus thuringiensis is such a gene, otherwise bacteria, this is a bacteria that can be inserted in a cotton plant. ಇದರ ಜೀನ್ ಅನ್ನ, DNA ನ ಏನ್ ಮಾಡ್ತಾರೆ, ಕಾಟನ್ ಪ್ಲಾಂಟ್ ಇನ್ DNA ಜೊತೆಗೆ ಮಿಕ್ಸ್ ಮಾಡ್ತಾರೆ. ಓಕೆ, ಜೀನ್ ಮಿಕ್ಸಿಂಗ್ ಅಥವಾ ಜೀನ್ ಎಡಿಟಿಂಗ್ ಮಾಡ್ತಾರೆ. ಆಗೇನಾಯ್ತು, ನಿಮ್ಗೆ ಕೆಲವೊಂದು ಪಿಂಕ್ ವಾರ್ಮ್ ಅಂತ ಹೇಳ್ತೀವಿ, ಈ ಚಿಕ್ಕ ಚಿಕ್ಕ ವಾರ್ಮ್ಸ್ ಏನಿರುತ್ತೆ, ಹುಳುಗಳು ಏನ್ ಮಾಡುತ್ತೆ, ಕಂಪ್ಲೀಟ್ ಆಗಿ ಕಾಟನ್ ಲೀಫ್ ನ ತಿಂತಾ ಹೋಗುತ್ತೆ. ಆಗ ಲೀಫ್ ಇದ್ರೆ ತಾನೇ ನಮ್ಗೆ ಕಾಟನ್ ಬರುವಂತದ್ದು ಅಲ್ವಾ? ಲೀಫ್ ಇಸ್ ದ ಮೇನ್ ಏರಿಯಾ ವಿಚ್ ಪ್ರೊಡ್ಯೂಸಸ್ ಫೋಟೋಸಿಂಥೆಟಿಕ್ ಪ್ರಾಡಕ್ಟ್ ಇಲ್ಲ ಅಂತಂದ್ರೆ ದರ್ ಇಸ್ ನೋ ಯೂಸ್ ಅಲ್ವಾ? ಹಾಗಾಗಿ ಬಿಟಿ ಕಾಟನ್ ನ ಮ್ಯಾಕ್ಸಿಮಮ್ ಆಗಿ ಗ್ರೋ ಮಾಡಿರೋದು ಇಂಡಿಯಾ ಓನ್ಲಿ ಬಿಕಾಸ್ ಆಫ್ ದ ಇನ್ಸೆಕ್ಟಿಸೈಡ್ ಜೀನ್. ಇನ್ಸೆಕ್ಟಿಸೈಡ್ ಜೀನ್ ನ ಯುಟಿಲೈಸ್ ಮಾಡ್ಕೊಂಡು ಏನ್ ಮಾಡ್ತೀವಿ ನಾವಿಲ್ಲಿ, ರೆಸಿಸ್ಟೆಂಟ್ ಪ್ಲಾಂಟ್ ನ ಗ್ರೋ ಮಾಡ್ಕೊಳ್ತೀವಿ. ಹಾಗಾಗಿ ಇವೆಲ್ಲದೂ ಕೂಡ ಸ್ಪೆಸಿಫಿಕ್ ಆಗಿ ಇರುವಂತ ಆರ್ಗ್ಯಾನಿಸಮ್. ಈವನ್ ಗ್ಲೋಮಸ್ ಕೂಡ ಏನು, ವ್ಯಾಮ್ ಫಂಗೈ, ಇದು ಫಂಗೈ ರಿಲೇಟೆಡ್ ಆಗಿರುವಂತದ್ದು. VAM, ಓಕೆ, VAM ಫಂಗೈ ಅಂತ ಹೇಳ್ತೀವಿ ಅಥವಾ ವ್ಯಾಮ್ ಫಂಗೈ ಅಂತ ಹೇಳ್ತೀವಿ. ಇದ್ರಲ್ಲಿ ಏನಾಗುತ್ತೆ, ನೈಟ್ರೋಜನ್ ಫಿಕ್ಸೇಷನ್ಗೆ ಹೆಲ್ಪ್ ಮಾಡುತ್ತೆ, ಮತ್ತೆ ಫಾಸ್ಫರಸ್ ಕಂಪೋನೆಂಟ್ ಅನ್ನ ಚೆನ್ನಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದು ಯಾವುದು ಕೂಡ ಅಫ್ಕೋರ್ಸ್ ಇವೆರಡು ಒಂದು ವೈರಸ್ ಒಂದು ಬ್ಯಾಕ್ಟೀರಿಯಾ. ಇದು ಸ್ಪೆಸಿಫಿಕ್ ಗೆ ಮಾತ್ರ ಉಪಯೋಗಿಸುವಂತದ್ದು. ಇದು ಬಯೋಫರ್ಟಿಲೈಸರ್ ಆಗಿ ಆಕ್ಟ್ ಆಗುತ್ತೆ. ಇನ್ ಲಾಸ್ಟ್ ಆಪ್ಷನ್ ಟ್ರೈಕೋಡರ್ಮಾ. ಇದನ್ನ ನಾವು ಕಣ್ ಮುಚ್ಕೊಂಡು ಯಾವುದೇ ಒಂದು ಡಿಸೀಸಸ್ಗೆ, ಪ್ಲಾಂಟ್ ಡಿಸೀಸಸ್ಗೆ ಹಾಕ್ಬೋದು. ಹಾಗಾಗಿ ಬಯೋ ಕಂಟ್ರೋಲ್ ಏಜೆಂಟ್, ಕಾಮನ್ ಬಯೋ ಕಂಟ್ರೋಲ್ ಏಜೆಂಟ್ ಯಾವ್ದಿದು? ಟ್ರೈಕೋಡರ್ಮಾ. ದಿಸ್ ಈಸ್ ಆಲ್ಸೋ ಅವೈಲೇಬಲ್ ಇನ್ ಅ ಪೌಡರ್ ಫಾರ್ಮ್. ನೀವು ಯಾವುದೇ ಒಂದು ಹಾರ್ಟಿಕಲ್ಚರ್ ಯೂನಿಟ್ಗೆ ಹೋಗ್ಬೋದು, ಅಥವಾ ಕೃಷಿ ಇಲಾಖೆಗೆ ಹೋದ್ರೆ, ಅಥವಾ ಬಯೋಫರ್ಟಿಲೈಸರ್ ಶಾಪಿಗೆ ಹೋದ್ರೆ ನಿಮ್ಗೆ ಟ್ರೈಕೋಡರ್ಮಾ ಪೌಡರ್ ಕೊಡಿ ಅಂತ ಕೇಳಿದ್ರೆ ಕೊಡ್ತಾರೆ. ಜೊತೆಗೆ ಅಲ್ಲಿ ಒಂದಷ್ಟು ಸ್ಪೆಸಿಫಿಕೇಶನ್ ಇರುತ್ತೆ, ಇಂತಿಷ್ಟೊಂದು ಲೀಟರ್ಗೆ ಇಂತಿಷ್ಟನ್ನ ಹಾಕ್ಬೇಕು, ಅಥವಾ ಇಷ್ಟು ಗಿಡಗಳಿಗೆ ಇಷ್ಟಿಷ್ಟೇ ಗ್ರಾಮನ ಹಾಕ್ಬೇಕು ಅಂತ ಹೇಳಿ ಬರ್ದಿರ್ತಾರೆ. ಓಕೆನಾ? ಹಾಗಾಗಿ ಇದು ನೋಡಿ ಇದೇ ತರ ಇರುತ್ತೆ. ಇದನ್ನ ಏನು ನಾವು ಈಸಿಯಾಗಿ ಲ್ಯಾಬೋರೇಟರಿಯಲ್ಲೂ ಕೂಡ ಗ್ರೋ ಮಾಡ್ಬೋದು. ಇದೇ ಏನು, ಟ್ರೈಕೋಡರ್ಮಾ. ಇದು ಫಂಗೈ. ಅರ್ಥ ಆಗ್ತಿದೆಯಾ? ಹಾಗಾಗಿ ನಮ್ಮ ಬಯೋ ಕಂಟ್ರೋಲ್ ಏಜೆಂಟ್ ಯಾವುದು? ಕಾಮನ್ ಬಯೋ ಕಂಟ್ರೋಲ್ ಏಜೆಂಟ್, ಜಸ್ಟ್ ಲೈಕ್ ಪ್ಯಾರಾಸಿಟಮಾಲ್ ಆರ್ ಡೋಲಾ 650. ಯಾವ್ದದು? ಟ್ರೈಕೋಡರ್ಮಾ. ಅರ್ಥ ಆಗ್ತಿದೆಯಾ? ಓಕೆ. Yes. Yes, look at here. In organic farming, which of the following is not used? Glomus, this is WAM fungi. ಇವ್ರೇನ್ ಕೇಳಿದಾರೆ? ಆರ್ಗ್ಯಾನಿಕ್ ಫಾರ್ಮಿಂಗ್, ಏನು ನಿಮ್ಮ ರಸಗೊಬ್ಬರ, ಕೆಮಿಕಲ್ ಫರ್ಟಿಲೈಸರ್ ನ ಯೂಸ್ ಮಾಡ್ದೇನೆ ಮಾಡುವಂತ ಒಂದು ವ್ಯವಸಾಯ ಅಥವಾ ಕೃಷಿ. ಆದ್ರೆ ಇಲ್ಲಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ
ಯಾವುದನ್ನ ಯೂಸ್ ಮಾಡೋದಿಲ್ಲ ಅಂತ ಕೇಳ್ತಾರೆ. ಗ್ಲಾಮಸ್, ನಾವು ಫಂಗೈನ ಹೇಳಿದ್ವಿ ಆಲ್ರೆಡಿ, ಲಾಸ್ಟ್ ಸ್ಲೈಡ್ ಅಲ್ಲಿ ನೋಡಿದ್ವಿ. ವ್ಯಾಮ್ ಫಂಗೈ, ಗ್ಲಾಮಸ್ ಅಂತ ಸಾಯಿಲ್ ಅಲ್ಲಿ ಅವೈಲೇಬಲ್ ಇರುತ್ತೆ. ಓಕೆ, ದೆನ್ ಅರ್ಥ್ವರ್ಮ್. ಅರ್ಥ್ವರ್ಮ್ ಕೂಡ ನಿಮಗೆ ಚೆನ್ನಾಗಿ ಗೊತ್ತಿದೆ, ಯಾವ್ದಾದ್ರು ಏನ್ ಹೇಳ್ತಾರೆ ಅದಕ್ಕೆ, ರೈತ ಮಿತ್ರ ಅಂತ ಕೂಡ ಹೇಳ್ತಾರೆ ಅಲ್ವಾ. ನೀವೆಲ್ಲ ಓದಿರ್ತೀರಿ, ಪ್ರಿಲಿಮಿನರಿ ಸ್ಟೇಜ್ ಇಂದಾನೆ ನೋಡಿರ್ತೀರಿ. ಅರ್ಥ್ವರ್ಮ್, ಎರೆಹುಳ ಗೊಬ್ಬರ ಕೂಡ ಆರ್ಗ್ಯಾನಿಕ್ ಫಾರ್ಮಿಂಗ್ ಗೆ ಯೂಸ್ ಮಾಡ್ತಾರೆ. ದೆನ್ ಆಸಿಲೇಟೋರಿಯಾ, ದಿಸ್ ಇಸ್ ಅ ಆಲ್ಗೆ. ಅಗೇನ್ ನೈಟ್ರೋಜನ್ ಫಿಕ್ಸಿಂಗ್ ಬ್ಯಾಕ್ಟೀರಿಯಾ, ಬ್ಯಾಕ್ಟೀರಿಯಾ ಅಲ್ಲ ಇದು, ಆಲ್ಗೆ. ಓಕೆ, ಆಲ್ಗೆನ ಬ್ಯಾಕ್ಟೀರಿಯಾ? ಎಸ್. Okay, so this is help in nitrogen fixation, oscillatoria, and then last option is that snail. Snail ಅನ್ನ ಯೂಸ್ ಮಾಡ್ಕೊಳಕ್ ಆಗೋದಿಲ್ಲ. Of course, these are the tiny creature. ನಮ್ಮ ಆನಿಮಲ್ ಕಿಂಗ್ಡಮ್ ಅಲ್ಲಿ ಇದು ಕೂಡ ಒಂದು ಭಾಗ. ಆದ್ರೆ ನೇಚರಲಿ ಅವೈಲೇಬಲ್ ಇದೆ, ಬಟ್ ದರ್ ಈಸ್ ನೋ ಯೂಸ್ಫುಲ್ ಫಾರ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡೋದಕ್ಕೆ ಇದೇನು ಹೆಚ್ಚು ಮಹತ್ವ ಇಲ್ಲ ಅದರಲ್ಲಿ. ಹಾಗಾಗಿ ನಮ್ಗೆ ಆಪ್ಷನ್ಸ್ ಯಾವುದು ಕರೆಕ್ಟ್ ಆಗಿರುವಂತದ್ದು ಡಿ. ಓಕೆ, ಎಸ್. ವಿಚ್ ಆಫ್ ದ ಫಾಲೋವಿಂಗ್ ಹೆಲ್ಪ್ಸ್ ಪ್ಲಾಂಟ್ಸ್ ಅಬ್ಸಾರ್ಬ್ಸ್ ಫಾಸ್ಫರಸ್ ಫ್ರಮ್ ದ ಸಾಯಿಲ್? ಇಲ್ಲಿ 4 ಆಪ್ಷನ್ಸ್ ಇದೆ. ಪ್ಲಾಂಟ್ಸ್ಗೆ ಈ ಯಾವುದೋ ಒಂದು ಸ್ಪೀಶೀಸ್ ಏನ್ ಮಾಡುತ್ತೆ, ಯಾವುದೋ ಒಂದು ಆರ್ಗ್ಯಾನಿಸಮ್ ಏನ್ ಮಾಡುತ್ತೆ, ಫಾಸ್ಫರಸ್, ರಂಜಕ, ಓದಿದಿರಲ್ವಾ, ರಂಜಕ, ಫಾಸ್ಫರಸ್ ಅನ್ನ ನೀಟಾಗಿ ಅಬ್ಸಾರ್ಬ್ ಮಾಡಕೊಳ್ಳಕ್ಕೆ ಅದು ಎಲ್ಲಿಂದ, ಮಣ್ಣಿಂದ, ಸಾಯಿಲ್ ಇಂದ ಅಬ್ಸಾರ್ಬ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಓಕೆ, ಫಸ್ಟ್ ಇಸ್ ಗ್ಲಾಮಸ್, ರೈಸೋಬಿಯಂ, ಫ್ರಾಂಕಿಯಾ, ಅನಾಬಿನಾ. ಇದೆಲ್ಲದೂ ಕೂಡ ಮೈಕ್ರೋ ಆರ್ಗಾನಿಸಮ್, ಎಸ್ಪೆಷಲಿ ಬ್ಯಾಕ್ಟೀರಿಯಾ ಇದೆ. ಇದು 3 ಕೂಡ ಬ್ಯಾಕ್ಟೀರಿಯಾ, ಅನಾಬಿನಾ, ಫ್ರಾಂಕಿಯಾ, ರೈಸೋಬಿಯಂ. ಬಟ್ ದಿಸ್ ಇಸ್ ಅ ಫಂಗೈ, that is worm fungi. Okay, ನಮ್ಗೆ ರಂಜಕ ಅಥವಾ ಫಾಸ್ಫರಸ್ ಅನ್ನ ನೀಟಾಗಿ ಸಾಯಿಲ್ ಇಂದ ಅಬ್ಸಾರ್ಬ್ ಮಾಡ್ಕೊಳ್ಳೋ ಕೆಪಾಸಿಟಿ ಯಾವ್ದಿದೆ ಅಂತಂದ್ರೆ ಗ್ಲಾಮಸ್ ಗೆ ಇದೆ. ದಿಸ್ ಇಸ್ ಅ ಪಿಕ್ಚರ್ ಆಫ್ ಗ್ಲಾಮಸ್. ಇಲ್ಲಿ ಇದೇನ್ ಮಾಡುತ್ತೆ, ನಮ್ಗೆ ಸಾಯಿಲ್ ಅಲ್ಲಿ ಆಸ್ ಇಟ್ ಈಸ್ ಸಿಗೋದಿಲ್ಲ. ನಮ್ಮ ಪ್ಲಾಂಟಿನ ರೂಟ್ ಸಿಸ್ಟಮ್ ಅಲ್ಲಿ ಇದು ಅವೈಲೇಬಲ್ ಇರುತ್ತೆ. ಕೆಲವೊಂದು ಟೈಮ್ ಅಲ್ಲಿ ನಾವು ಗಿಡದ ಸುತ್ತಮುತ್ತ ಮಾತ್ರ ನಮ್ಗೆ ಇದು ಸಿಗುವಂತದ್ದು. ಹಾಗಾಗಿ ದಿಸ್ ಗ್ಲಾಮಸ್ ಆರ್ ವ್ಯಾಮ್ ಫಂಗೈ ವಿಚ್ ಇಸ್ ಅವೈಲೇಬಲ್ ಇನ್ ರೈಸೋಸ್ಪಿಯರ್ ಸಾಯಿಲ್. ರೈಸೋಸ್ಪಿಯರ್ ಅಂದ್ರೇನು, ಈ ಕಂಪ್ಲೀಟ್ ಆಗಿ ನಿಯರೆಸ್ಟ್ ಆಗಿರುವಂತ ಏರಿಯಾದಲ್ಲಿ ಮಾತ್ರ ನಮ್ಗೆ ಈ ಗ್ಲಾಮಸ್ ಸ್ಪೋರ್ಸ್ ಅಂತ ಹೇಳ್ತೀವಿ. ಇದಕ್ಕೆ ಸ್ಪೋರ್ಸ್ ಅಂತ ಹೇಳ್ತಾರೆ. ವ್ಯಾಮ್ ಫಂಗೈನ ಸ್ಪೋರ್ಸ್ ಇದು, ಗ್ಲಾಮಸ್. These are helpful for the phosphorus absorption. ಯಾಕೆ ರಂಜಕ ಅಥವಾ ಫಾಸ್ಫರಸ್ ಈಸಿಯಾಗಿ ಪ್ಲಾಂಟ್ಸ್ ಗೆ ಅವೈಲೇಬಲ್ ಆಗಲ್ಲ ಅಂದ್ರೆ, ನಮ್ಗೆ ಫಾಸ್ಫರಸ್ ಕಂಟೆಂಟ್ ಏನಿದೆ ಮೇಜರ್ ಆಗಿ ರಾಕ್ ಅಲ್ಲಿ ಇರುತ್ತೆ. ರಾಕ್ ಅಲ್ಲಿ ಅಂತಂದ್ರೇನು, ಕಲ್ಲುಗಳು, ಕಲ್ಲಿನ ಫಾರ್ಮ್ ಅಲ್ಲಿ ಇರುತ್ತೆ. ಅಂದ್ರೆ ಐ ಮೀನ್ ಟು ಸೇ ದಟ್ ಈಸ್ ಇನ್ ಸಾಲಿಡ್ ಫಾರ್ಮ್. ಹಾಗಾಗಿ ಪ್ಲಾಂಟ್ಸ್ ಗೆ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳಕ್ ಆಗುತ್ತಾ ಕಲ್ಗಳಿಂದ, ಅಥವಾ ರಾಕ್ ಫಾರ್ಮ್ ಅಲ್ಲಿ ಇರುವಂತ ಫಾಸ್ಫರಸ್ ನ ಈಸಿಯಾಗಿ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆ ಸಿಚುವೇಶನ್ ಅಲ್ಲಿ ಈ ಗ್ಲಾಮಸ್ ಆರ್ ಸ್ಪೋರ್ಸ್ ಏನಿದೆ, ವ್ಯಾಮ್ ಫಂಗೈ ಸ್ಪೋರ್ಸ್ ಏನಿದೆ, ಇದು ಕೂಡ ಪೌಡರ್ ಫಾರ್ಮ್ ಅಲ್ಲಿ ಅವೈಲೇಬಲ್ ಇದೆ. ಅದನ್ನ ನಾವು ಪ್ಲಾಂಟ್ಸ್ ಗೆ ರೂಟ್ ಸಿಸ್ಟಮ್ಗೆ ಸಪ್ಲೈ ಮಾಡಿದಾಗ ಏನಾಯ್ತು, ಈ ರಾಕ್ ಫಾರ್ಮ್ ಅಲ್ಲಿ ಇರುವಂತ ಫಾಸ್ಫರಸ್ ನ ನೀಟಾಗಿ ವಿತ್ ದ ಹೆಲ್ಪ್ ಆಫ್ ದ ಎನ್ಸೈಮ್ ನ ಯುಟಿಲೈಸ್ ಮಾಡಿಕೊಂಡು ಆಸ್ ವೆಲ್ ಆಸ್ ದ ಮೆಕ್ಯಾನಿಸಮ್ ನ ಯೂಸ್ ಮಾಡ್ಕೊಂಡು ಏನ್ ಮಾಡುತ್ತೆ, ಅದನ್ನ ಡೈಜೆಸ್ಟಿಬಲ್ ಫಾರ್ಮ್ಗೆ ತರುತ್ತೆ. ಅಂದ್ರೆ ಪೌಡರ್ ಫಾರ್ಮ್ಗೆ ತರುತ್ತೆ. ಆ ಪೌಡರ್ ಫಾರ್ಮ್ ಇಂದ ಮತ್ತೆ ಈಸಿಯಾಗಿ ಅಬ್ಸಾರ್ಬ್ ಮಾಡ್ಕೊಳ್ಳೋ ಫಾರ್ಮ್ಗೆ ತಂದಾದ್ಮೇಲೆ ಪ್ಲಾಂಟ್ ತುಂಬಾ ನೀಟಾಗಿ ಗ್ರೋ ಆಗ್ತಾ ಹೋಗುತ್ತೆ ವಿತ್ ದ ಹೆಲ್ಪ್ ಆಫ್ ದ ಅಬ್ಸಾರ್ಪ್ಷನ್. ಅರ್ಥ ಆಗ್ತಿದ್ಯಾ? ಹಾಗಾಗಿ
ಗ್ಲಾಮಸ್ ಆರ್ ವ್ಯಾಮ್ ಫಂಗೈ ಆರ್ ವೆರಿ ಗುಡ್ ಫಾಸ್ಫರಸ್ ಅಬ್ಸಾರ್ಬರ್ ಅಂತ ಹೇಳ್ತಾರೆ. ಓಕೆ, ಇವನ್ ನಿಮ್ಮ ಬೋರ್ಡ್ ಎಕ್ಸಾಮ್ MCQ ಅಲ್ಲೂ ಕೂಡ ಬರ್ಬೋದು. ಫಸ್ಟ್ 10 ಕ್ವಶನ್ಸ್ ಇರುತ್ತಲ್ಲ ಅದರಲ್ಲಿ. ನೆಕ್ಸ್ಟ್, ಅಮಾಂಗ್ ದ ಫಾಲೋವಿಂಗ್ which is a wrong match between a microbe and its industrial product while others are correct. ಇಲ್ಲಿ ಒಂದಷ್ಟು ಮ್ಯಾಚಿಂಗ್ ಕೊಟ್ಟಿದ್ದಾರೆ. ಮ್ಯಾಚಿಂಗ್ ಅಂದ್ರೆ ಮ್ಯಾಚ್ ದ ಫಾಲೋವಿಂಗ್. ಎಲ್ಲ ಆರ್ಗ್ಯಾನಿಸಮ್ ಇದೆ ಒಂದ್ ಸೈಡ್ ಅಲ್ಲಿ, ಇನ್ನೊಂದು ಸೈಡ್ ಅಲ್ಲಿ ಅದ್ರ ಪ್ರಾಡಕ್ಟ್ ಇದೆ, ಎಂಡ್ ಪ್ರಾಡಕ್ಟ್ ಇರುತ್ತೆ. ಆದ್ರೆ ಯಾವುದೋ ಒಂದು ಮ್ಯಾಚಿಂಗ್ ಅಲ್ಲಿ ರಾಂಗ್ ಕಾಂಬಿನೇಷನ್ ಇದೆ. ಸೊ ಹಾಗಾಗಿ ಅದನ್ನ ನಾವು ಯಾವುದು ಅಂತ ಹೇಳಿ ಅದನ್ನ ಕರೆಕ್ಟ್ ಆಗಿ ಫೈಂಡ್ ಔಟ್ ಮಾಡಬೇಕು. ಫಸ್ಟ್, ಈಸ್ಟ್, ಸ್ಟಾಟಿನ್ಸ್, ಅಸಿಟೋಬ್ಯಾಕ್ಟರ್ ಎಸಿಟಿ, ಆಸಿಡ್, ಕ್ಲಾಸ್ಟ್ರಿಡಿಯಂ botulism, lactic acid, Aspergillus niger, citric acid. This is Aspergillus niger is a fungi. This also produces citric acid in a high amount. ಇದು ಕರೆಕ್ಟ್ ಇದೆ, ಈ ಮ್ಯಾಚಿಂಗ್ ಕರೆಕ್ಟ್ ಇದೆ. ಓಕೆ, ಅಂಡ್ ದೆನ್ ಕ್ಲಾಸ್ಟ್ರಿಡಿಯಂ botulism, lactic acid. ಹೌದಾ? ಲ್ಯಾಕ್ಟಿಕ್ ಆಸಿಡ್ ಎಲ್ಲಿ ಪ್ರೊಡಕ್ಷನ್ ಆಗುತ್ತೆ? ಬೈ ಫರ್ಮೆಂಟೇಶನ್ ಅಂತ ನಾವು ನೋಡಿದ್ವಿ. ಎಲ್ಲಿ ನೋಡಿದ್ವಿ? ಇಲ್ಲಿ ಇನ್ ದ ಕರ್ಡ್ ಫಾರ್ಮೇಶನ್ ಅಲ್ವಾ? ಕರ್ಡ್ ಫಾರ್ಮೇಶನ್ ಅಲ್ಲಿ ಲ್ಯಾಕ್ಟಿಕ್ ಆಸಿಡ್ ಬ್ಯಾಕ್ಟೀರಿಯಾ ಮಾತ್ರ ಏನ್ ಮಾಡುತ್ತೆ? ಲ್ಯಾಕ್ಟಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ. ಬಟ್ ಇಲ್ಲಿ ಏನ್ ಕೇಳಿದ್ದಾರೆ? ಕ್ಲಾಸ್ಟ್ರಿಡಿಯಂ botulism ಅಂತ ಹೇಳಿದ್ದಾರೆ. ಹಾಗಾಗಿ ಅಲ್ಲ. ಅಂಡ್ ದೆನ್ ಅಸಿಟೋಬ್ಯಾಕ್ಟರ್ ಎಸಿಟಿ, ಎಸಿಟಿಕ್ ಆಸಿಡ್ ಆಗ್ಬೇಕಿತ್ತು. ಓಕೆ, ಎಸಿಟಿಕ್ ಆಸಿಡ್ ನ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಅಫ್ಕೋರ್ಸ್ ದಿಸ್ ಇಸ್ ಆಲ್ಸೋ ರೈಟ್. ಈಸ್ಟ್ ಏನ್ ಮಾಡುತ್ತೆ? ನೀವು ರೆಗ್ಯುಲರ್ ಬೇಕರ್ಸ್ ಈಸ್ಟ್ ತಗೊಳ್ತಿರಲ್ಲ, ಅದು ಒಂದು ಕಂಪೋನೆಂಟ್ ನ ರಿಲೀಸ್ ಮಾಡುತ್ತೆ, ದಟ್ ಈಸ್ ಸ್ಟಾಟಿನ್ಸ್. ಸ್ಟಾಟಿನ್ಸ್ ನ ಎಲ್ಲಿ ಯೂಸ್ ಮಾಡ್ತೀವಿ ನಾವು? ಬ್ಲಡ್ ಅನ್ನ ಥಿನ್ ಮಾಡೋದಕ್ಕೆ ಯೂಸ್ ಮಾಡ್ಕೊಳ್ತಾರೆ. ಬ್ಲಡ್ ಎಲ್ಲ ಯೂಶುವಲಿ ಹಾರ್ಟ್ ಪೇಷಂಟ್ಸ್ ಅಲ್ಲಿ ಅಥವಾ ಕೊಲೆಸ್ಟ್ರಾಲ್ ಎಲ್ಲ ಜಾಸ್ತಿ ಆಗಿರುತ್ತಲ್ಲ, ಆಗ ಏನಾಗುತ್ತೆ? ಬ್ಲಡ್ ತುಂಬಾ ಥಿಕ್ ಆಗ್ತಾ ಇರುತ್ತೆ ಬಾಡಿಯಲ್ಲಿ. ಅದನ್ನ ತುಂಬಾ ತಿನ್ ಮಾಡ್ಬೇಕು, ಯಾಕಂದ್ರೆ ಕಂಪ್ಲೀಟ್ ಆಗಿ ಫ್ಲೋ ಔಟ್ ಆಗ್ಬೇಕಲ್ವಾ ಬಾಡಿಯಲ್ಲಿ. ಆಗ ಈ ಸ್ಟಾಟಿನ್ಸ್ ಟ್ಯಾಬ್ಲೆಟ್ಸ್ ನ ಪೇಷಂಟ್ಸ್ ಗೆ ಕೊಡ್ತಾರೆ. ಎಲ್ಲಿಂದ ಬರುತ್ತೆ ನಮ್ಗೆ? ಅದು ಈಸ್ಟ್ ಇಂದ ಬರುತ್ತೆ. ಅಂದ್ರೆ ಸ್ಯಾಕ್ರೋಮೈಸಸ್ ಸಿರ್ವಿಸಿಯೆ ಅಂತ ಹೇಳಿ ಒಂದು ಈಸ್ಟ್. ಓಕೆ, ಇದು ಕೂಡ ಫಂಗೈ ಅಂತಾನೆ ಕನ್ಸಿಡರ್ ಮಾಡ್ತಾರೆ, ಬಟ್ ಈಸ್ಟ್ ಅಂತ ಹೇಳಿ ಸಪರೇಟ್ ಆಗಿ ಹೇಳುವಂಥದ್ದು. ಹಾಗಾಗಿ ಈ ಎಲ್ಲಾ ಕಾಂಬಿನೇಷನ್ಸ್ ಕರೆಕ್ಟ್ ಇದೆ, ಬಟ್ ದ ಸಿ ಈಸ್ ದ ರಾಂಗ್ ಕಾಂಬಿನೇಷನ್. ಯಾವ್ದದು? ಕ್ಲಾಸ್ಟ್ರಿಡಿಯಂ botulism, ಅದು ಬೇರೆ ಆಗ್ಬೇಕಾಗಿತ್ತು. ಸೊ ಇಲ್ಲಿ ಲ್ಯಾಕ್ಟಿಕ್ ಆಸಿಡ್ ಅಂತ ಹೇಳಿದ್ದಾರೆ. ಹಾಗಾಗಿ ಈ ಕಾಂಬಿನೇಷನ್ ಏನಿದೆ ಅದು ರಾಂಗ್. ಸೊ ನಮ್ಗೆ ಸಿ ಇಸ್ ದ ಆನ್ಸರ್ ಫಾರ್ ದಿಸ್ ಕ್ವಶನ್. ಎಸ್, ಅರ್ಥ ಆಗ್ತಿದೆ ಅಲ್ಲ? ಓಕೆ, ಎಸ್. Rennet is purified by C. Hansen in 1874 for a commercial use. What is the source of this enzyme? Rennet. ಕೆಲವೊಂದು ಎನ್ಸೈಮ್ಗಳು ಏನಿರುತ್ತೆ, ದೊಡ್ಡ ದೊಡ್ಡ ಏನು ಇಂಡಸ್ಟ್ರಿಯಲ್ಲಿ ಬೇಕಾಗುತ್ತೆ. ಯಾವ ತರ ಇಂಡಸ್ಟ್ರಿ? ಈಗ ನೀವು ನೋಡಿದಿರಾ, ಚೀಸ್ ನೋಡಿದೀರಾ ಅಲ್ವಾ? ಚೀಸ್ ಕೇಳಿದಿರಲ್ವಾ? ನೀವು ಆಲ್ಮೋಸ್ಟ್ ಯಾವ್ದ್ರಲ್ಲಿ ಕನ್ಸ್ಯೂಮ್ ಮಾಡ್ತೀರಿ ಇದನ್ನ? ಪಿಜ್ಜಾದಲ್ಲಿ ಅಪ್ಲೈ ಮಾಡ್ತಾರಲ್ವಾ ಚೀಸ್ ಮಾಡುವಾಗ, ಆಮೇಲೆ ಪನ್ನೀರ್ ಮಾಡುವಾಗ. ಓಕೆ, ಆತರ ಮಾಡುವಾಗ ಕೆಲವೊಂದು ಎನ್ಸೈಮ್ಸ್ ಗಳು ಬೇಕಾಗ್ತಾ ಇರುತ್ತೆ. ಯಾಕಂದ್ರೆ ಕರೆಕ್ಟ್ ಫಾರ್ಮ್ ಅಲ್ಲಿ ಅಥವಾ ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡಕ್ಷನ್ ಮಾಡುವಾಗ ನಮ್ಗೆ ಕೆಲವೊಂದು ಕರೆಕ್ಟ್ ಆಗಿರೋ ಎನ್ಸೈಮ್ಸ್ ಗಳು ಬೇಕಾಗುತ್ತೆ. ಆತರ ಎನ್ಸೈಮ್ಸ್ ನ ಸಿ. ಹ್ಯಾನ್ಸನ್ ಅವರು ಎಷ್ಟನೇ ಇಸ್ವಿಯಲ್ಲಿ ಕಂಡುಹಿಡಿದ್ರು? ಅದನ್ನ 1874 ಫಾರ್ ಅ ಕಮರ್ಷಿಯಲ್ ಯೂಸ್. ನೋಡಿ, ಕಮರ್ಷಿಯಲ್ ಯೂಸ್ ಅಂತ ಹೇಳ್ತಾ ಇದ್ರೆ ಅಂದ್ರೆ ಏನು? ಹೌಸ್ ಹೋಲ್ಡ್ ಪರ್ಪಸ್ ಸಿಗಲ್ಲ. ಅರ್ಧ ಲೀಟರ್ಗೆ 1 ಲೀಟರ್ಗೆ ಅಲ್ಲ, ಮಿಲಿಯನ್ ಟನ್ ಅಥವಾ ಮಿಲಿಯನ್ ಲೀಟರ್ಸ್, ಟ್ರಿಲಿಯನ್ ಲೀಟರ್ಸ್ ಅಂದ್ರೆ ಎಂಟೈರ್ ಸಿಟಿಗೆ ನಾವು ಪ್ರೊಡಕ್ಷನ್ ಮಾಡ್ಬೇಕು ಅಂತ ಅಂದಾಗ
ಅದು ಕಮರ್ಷಿಯಲ್ ಲೆವೆಲ್ ಅಲ್ಲೇ ಆಗುತ್ತೆ. ಅದೇನು ನಮ್ಗೆ 1 ಗ್ರಾಮ್ ಇದ್ರೆ ಸಾಕಾಗುತ್ತಾ, ಅಥವಾ 1 ml ಇದ್ರೆ ಸಾಕಾಗುತ್ತಾ? ಇಲ್ಲ, ಅದು ಕೂಡ ಹೈಯೆಸ್ಟ್ ಅಮೌಂಟ್ ಅಲ್ಲಿ ಬೇಕಾಗುತ್ತೆ. ಹಾಗಾಗಿ ಎಲ್ಲಿಂದ ಬರುತ್ತೆ ಅನ್ನೋದನ್ನ ಅವರು ಕೇಳಿರೋಂಥದ್ದು. ಆಪ್ಷನ್ಸ್ ಆರ್ ಸ್ಟಮಕ್ ಆಫ್ ಗೋಟ್, ಸ್ಟಮಕ್ ಆಫ್ ಹಾರ್ಸ್, ಸ್ಟಮಕ್ ಆಫ್ ಕಾಫ್ ಅಂಡ್ ಬ್ಯಾಕ್ಟೀರಿಯಾ. ಕೇಳಿದ್ದೀರಾ ಇದನ್ನ? ರೆನೆಟ್ ಅನ್ನೋದನ್ನ ಕೇಳಿದ್ದೀರಾ? ನಿಮ್ಮ ಬುಕ್ ಅಲ್ಲೇ ಇದೆ, ಔಟ್ ಆಫ್ ಸಿಲೆಬಸ್ ಏನಲ್ಲ. ಸೊ ಬ್ಯಾಕ್ಟೀರಿಯಾ ಇಸ್ ನಾಟ್ ಯೂಸ್ಡ್ ಫಾರ್ ಅ ಕಮರ್ಷಿಯಲ್ ಪರ್ಪಸ್, ಹಾಗಾಗಿ ಇದಲ್ಲ. ಅಂಡ್ ದೆನ್ ಸ್ಟಮಕ್ ಆಫ್ ಗೋಟ್ ಅಲ್ಲಿ ಕೂಡ ಇದನ್ನ ನಾವು ಯೂಶುವಲಿ ಇದು ಅವೈಲೇಬಲ್ ಇರೋದಿಲ್ಲ. ಅಂಡ್ ದೆನ್ ಸ್ಟಮಕ್ ಆಫ್ ಹಾರ್ಸ್, ದಿಸ್ ಇಸ್ ನಾಟ್ ಅ ಹೋಲ್ಸ್ ಗೋಟ್. ಬಟ್ ಸ್ಟಮಕ್ ಆಫ್ ಕಾಫ್ ಅಂದ್ರೆ ಫೋರ್ತ್ ಸ್ಟಮಕ್ ಅಂತ ಹೇಳ್ತೀವಿ ನಾವು. ಫೋರ್ತ್ ಸ್ಟಮಕ್ ಅಲ್ಲಿ ಅದೊಂದು ಏರಿಯಾ, ಓಕೆ, ಆ ನೇಮಿಂಗ್ ಮಾಡಿರುವಂತದ್ದು ಅದೊಂದು ಏರಿಯಾದಲ್ಲಿ ನಮ್ಗೆ ಈ ರೆನೆಟ್ ಅನ್ನೋ ಒಂದು ಕಂಪೋನೆಂಟ್ ಏನಿದೆ ಈಸಿಯಾಗಿ ಅವೈಲೇಬಲ್ ಇದೆ. ಅದನ್ನ ಹೇಗೆ ಪ್ರೋಸೆಸ್ ಮಾಡ್ತಾರೆ ಅನ್ನೋದು ಅದು ಬೇರೆ ತುಂಬಾ ದೊಡ್ಡದಾಗಿದೆ ಸ್ಟೋರಿ. ಸೊ ರೈಟ್ ನೋ ದೇರ್ ಇಸ್ ನೋ ಯೂಸ್ ಆಫ್ ಇನ್ ದಿಸ್ ಕಾಂಟೆಕ್ಸ್ಟ್ ಅಲ್ವಾ. ನಮ್ಗೇನು ರೆನೆಟ್ ಅನ್ನೋದು ಪ್ಯೂರಿಫೈ ಮಾಡಿರುವಂತದ್ದು ಯಾರಿಂದ ಬಂದಿದೆ, 1874 ಅಲ್ಲಿ ಕಮರ್ಷಿಯಲ್ ಯೂಸ್ಗೆ ಬಂದಿದೆ ಅಂತ ಗೊತ್ತಾಗಿದೆ. ಹಾಗಾದ್ರೆ ಯಾವ್ದು ಸೋರ್ಸ್ ಆಫ್ ಎನ್ಸೈಮ್ ಇಂದ ಬಂದಿದೆ ನಮ್ಗೆ ಇಲ್ಲಿ? ನಮ್ಗೆ ಸೋರ್ಸ್ ಯಾವ್ದು, ರಾ ಮಟೀರಿಯಲ್ ಯಾವ್ದು ಇದಕ್ಕೆ ರೆನೆಟ್ಗೆ? ಸ್ಟಮಕ್ ಆಫ್ ಕಾಫ್ ಇಂದ. ಫೋರ್ತ್ ಸ್ಟಮಕ್ ಆಫ್ ಕಾಫ್ ಅಲ್ಲಿ ನಮ್ಗೆ ರೆನೆಟ್ ಅನ್ನೋ ಒಂದು ಎನ್ಸೈಮ್ ಈಸಿಯಾಗಿ ಅವೈಲೇಬಲ್ ಇದೆ. ದಟ್ ಈಸ್ ಇನಫ್ ಟು ಪ್ರೊಡ್ಯೂಸ್ ಹೈಯೆಸ್ಟ್ ಪ್ರೊಡಕ್ಷನ್ ಆಫ್ ಚೀಸ್ ಇರ್ಬೋದು. ರೆನೆಟ್ ಚೀಸ್ ಅಂತಾನೆ ಹೇಳ್ತಾರೆ. ಚೀಸ್ ಆದ್ಮೇಲೆ ರಾಕಿ ಫೋರ್ಟಿ ಚೀಸ್, ಸೋ ಮೆನಿ ಡಿಫ್ರೆಂಟ್ ಅಂದ್ರೇನು ಫ್ಲೇವರಿಂಗ್ ಚೀಸ್ ಗಳೆಲ್ಲ ಇರುತ್ತೆ. ಅರ್ಥ ಆಗ್ತಿದೆಯಾ? ಅದನ್ನ ಪ್ರೊಡಕ್ಷನ್ ಮಾಡೋದಕ್ಕೆ ಈ ತರ ಎನ್ಸೈಮ್ಸ್ ನ ಯೂಸ್ ಮಾಡ್ಕೊಳ್ತಾರೆ. ಹಾಗಾಗಿ ಆನ್ಸರ್ ಯಾವ್ದಾಯ್ತು ಇದಕ್ಕೆ? ಸಿ. ಎಸ್. ವಿಚ್ ಆಫ್ ದ ಫಾಲೋವಿಂಗ್ ಬಯೋಗ್ಯಾಸ್ ಈಸ್ ಪ್ರೊಡ್ಯೂಸ್ಡ್ ಡ್ಯೂರಿಂಗ್ sewage treatment? Which of the following biogases is produced during sewage treatment? ಇಲ್ಲಿ ಎರಡು ಇಂಪಾರ್ಟೆಂಟ್ ಟರ್ಮಿನಾಲಜಿ ಇದೆ. ಒಂದು ಬಯೋಗ್ಯಾಸಸ್ ಅಂಡ್ sewage treatment. So here in a sewage treatment, SWT, in a sewage treatment there are primary treatment, secondary treatment and tertiary treatment, and finally the water become clean. Okay, so biogas is produced during sewage treatment. ಇಲ್ಲೇನಾಗುತ್ತೆ, ಸ್ಟೆಪ್ ಬೈ ಸ್ಟೆಪ್ ಅಲ್ಲಿ ಟ್ರೀಟ್ಮೆಂಟ್ ಮಾಡ್ತಾ ಹೋಗ್ತಾರೆ. ಪ್ರೈಮರಿ ಟ್ರೀಟ್ಮೆಂಟ್ ಇರುತ್ತೆ, ಸೆಕೆಂಡರಿ ಟ್ರೀಟ್ಮೆಂಟ್ ಅಂಡ್ ಟರ್ಷರಿ ಟ್ರೀಟ್ಮೆಂಟ್. ಈ ಪ್ರಾಸೆಸ್ ನಡೆಯುವಾಗ there are some amount of gases are also released. ಅದನ್ನ ನಾವೇನ್ ಹೇಳ್ತೀವಿ ಇಲ್ಲಿ? ಬಯೋಗ್ಯಾಸಸ್ ಅಂತ ಹೇಳ್ತೀವಿ. ಸೊ ಡ್ಯೂರಿಂಗ್ ದ ಪ್ರೈಮರಿ ಟ್ರೀಟ್ಮೆಂಟ್ ದ ಸೆಡಿಮೆಂಟೇಶನ್ ಅಥವಾ ಸ್ಲರ್ಜ್ ಅಂತ ಏನಿರುತ್ತೆ, ದಟ್ ಈಸ್ ಸೆಟಲ್ಡ್ ಫಾರ್ ಬಯೋಗ್ಯಾಸ್ ಪ್ರೊಡಕ್ಷನ್ ಅಲ್ವಾ. ನಾವು ಆಲ್ರೆಡಿ ಅಲ್ಲಿ ಡಿಸ್ಕಸ್ ಮಾಡಿದ್ವಿ ಲಾಸ್ಟ್ ಬಟ್ ಒನ್ ಸ್ಲೈಡ್ ಅಲ್ಲಿ. ಬಯೋಗ್ಯಾಸ್ ಪ್ರೊಡಕ್ಷನ್ ಮಾಡುವಾಗ ಎಲ್ಲಿಂದ ಬರುತ್ತೆ ನಮ್ಗೆ ರಾ ಮಟೀರಿಯಲ್? ಇದು ಸ್ಲಡ್ಜ್. ಯಾವ್ದ್ರಲ್ಲಿ? ಪ್ರೈಮರಿ ಫಿಲ್ಟ್ರೇಷನ್ ಯೂನಿಟ್ ಆದ್ಮೇಲೆ ಸಿಗುವಂತ ಒಂದು ಸೆಡಿಮೆಂಟೇಶನ್. ಆ ಸೆಡಿಮೆಂಟೇಶನ್ ನಾವೆಲ್ಲಿ ಸಪ್ಲೈ ಮಾಡ್ತೀವಿ? ಬಯೋಗ್ಯಾಸಿಗೆ. ಬಯೋಗ್ಯಾಸ್ ಮೀನ್ಸ್ ನಥಿಂಗ್ ಬಟ್ ಫರ್ಮೆಂಟೇಶನ್ ಆರ್ anaerobic process. anaerobic ಅಂತಂದ್ರೇನು? ವಿತೌಟ್ ಆಕ್ಸಿಜನ್. ಆಕ್ಸಿಜನ್ ಇಲ್ಲದೆ ಇರುವಂತ ಒಂದು ಪ್ರಾಸೆಸ್ ನಡೆಯುತ್ತೆ. ಸೊ ಆ ಪ್ರಾಸೆಸ್ ಅಲ್ಲಿ ನಮ್ಗೆ ಹಲವಾರು ಅಂದ್ರೇನು ಲೀಸ್ಟ್ ಆಫ್ ಬಯೋಗ್ಯಾಸಸ್, ಗ್ಯಾಸಸ್ ಆರ್ ರಿಲೀಸ್ಡ್ ಆಫ್ಟರ್ ದ ಫರ್ಮೆಂಟೇಶನ್ with the help of
ಆನರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್. ಇಲ್ಲಿ ಯೂಸ್ ಆಗುವಂತ ಮೈಕ್ರೋ ಆರ್ಗ್ಯಾನಿಸಮ್ ಯಾವುದು? ಆನರೋಬಿಕ್ ಬ್ಯಾಕ್ಟೀರಿಯಾ ಅಥವಾ ಮೈಕ್ರೋಬ್ಸ್. ಯಾವುದು? ಇದೆಲ್ಲದೂ ಕೂಡ ಆಕ್ಸಿಜನ್ ಅನ್ನ ಹೇಟ್ ಮಾಡುತ್ತೆ. ಆಕ್ಸಿಜನ್ ಇದ್ರೆ ಈ ಆರ್ಗ್ಯಾನಿಸಮ್ ಫರ್ಮೆಂಟೇಶನ್ ನ ಕ್ಯಾರಿ ಮಾಡಲ್ಲ. ನೀವು ಮನೆಗಳಲ್ಲೇ ನೋಡಿ, ನೀವೇನಾದ್ರೂ ಚೆನ್ನಾಗಿ ಅಡಿಗೆ ಮಾಡುವಾಗ ಅಥವಾ ದೊಡ್ಡ ದೊಡ್ಡ ಹೋಟೆಲ್ಸ್ ಅಲ್ಲೆಲ್ಲ ವಾಶ್ ಮಾಡೋ ಏರಿಯಾಕ್ಕೆ ಹೋಗಿ ಬನ್ನಿ, ಕೆಟ್ಟ ಸ್ಮೆಲ್ ಬರ್ತಾ ಇರುತ್ತೆ. ದಟ್ ಈಸ್ ನಥಿಂಗ್ ಬಿಕಾಸ್ ಆಫ್ ದ ಆನರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್. ಅಲ್ಲೇನ್ ಮಾಡ್ತಾ ಹೋಗುತ್ತೆ, ಕಂಪ್ಲೀಟ್ ಆಗಿ ಡಿಕೇ ಮಾಡ್ತಾ ಇರುತ್ತೆ, ಅಂದ್ರೆ ಕೊಳಿಸುತ್ತೆ. ಹಾಗಾಗಿ ಎಲ್ಲೆಲ್ಲಿ ಈ ತರ ಸ್ಮೆಲ್ ಬರ್ತಾ ಇರುತ್ತೆ, ಬ್ಯಾಡ್ ಸ್ಮೆಲ್ ಬರ್ತಾ ಇರುತ್ತೆ, ದಟ್ ಈಸ್ ನಥಿಂಗ್ ಬಟ್ ದ ಪ್ರೊಡಕ್ಷನ್ ಆಫ್ ಸಚ್ ಗ್ಯಾಸಸ್. ಗ್ಯಾಸ್ ಪ್ರೊಡಕ್ಷನ್ ಆಗೋದ್ರಿಂದನೇ ಏನಾಗುತ್ತೆ, ನಮ್ಗೆ ಸ್ವಲ್ಪ ಸಂಭವ ಒಂಥರ ಕೆಟ್ಟ ಬ್ಯಾಡ್ ಸ್ಮೆಲ್ ಬರ್ತಾ ಹೋಗುತ್ತೆ. ಸೊ ಹಾಗಾಗಿ ಈ ಕ್ವಶನ್ ಅಲ್ಲಿ ಅವ್ರು ಕೇಳಿರುವಂತದ್ದು ವಿಚ್ ಆರ್ ದ ಕಾಂಬಿನೇಷನ್ಸ್ ಅಂತ ಕೇಳಿದ್ರು. ಫಸ್ಟ್ ಇಸ್ ಮಿಥೇನ್, ಆಕ್ಸಿಜನ್, ಹೈಡ್ರೋಜನ್ ಸಲ್ಫೈಡ್. ನಾವಿಷ್ಟು ಎಕ್ಸ್ಪ್ಲನೇಷನ್ ಮಾಡುವಾಗ ಕಂಡಿರೋದೇನು, ಆಕ್ಸಿಜನ್ ಇಲ್ಲದೆ ಇದ್ದಾಗ ಮಾತ್ರ ಈ ಫರ್ಮೆಂಟೇಶನ್ ಅಥವಾ ಬಯೋಗ್ಯಾಸ್ ಪ್ರೊಡಕ್ಷನ್ ಆಗುತ್ತೆ ಅಂತ ಗೊತ್ತಾಗಿರುವಂತದ್ದು. ಹಾಗಾಗಿ ಫಸ್ಟ್ ಆಪ್ಷನ್ ಅಲ್ಲಿ ಮಿಥೇನ್ ಹೌದು, ಹೈಡ್ರೋಜನ್ ಸಲ್ಫೈಡ್ ಹೌದು, ಆದ್ರೆ ಆಕ್ಸಿಜನ್ ಇರೋದಿಲ್ಲ. ಬೇಸಿಕ್ ಆಗಿ ತಿಳ್ಕೊಳ್ಬೇಕಾಗಿರೋದು ಇಷ್ಟು. ನೀವು ಯಾವುದೇ ಆಪ್ಷನ್ ಅಲ್ಲಿ ಆಕ್ಸಿಜನ್ ಇದೆ ಅಂತಂದ್ರೆ ಬಯೋಗ್ಯಾಸ್ ಪ್ರೊಡಕ್ಷನ್ ಅಲ್ಲಿ ಆಕ್ಸಿಜನ್ ಸಪ್ಲೈ ಆಗಲ್ಲ, ಆಕ್ಸಿಜನ್ ಪ್ರೊಡಕ್ಷನ್ ಆಗೋದಿಲ್ಲ. ಹಾಗಾಗಿ ನೀವು ಆನ್ಸರ್ ನ ಯಾವತ್ತು ಆಪ್ಟ್ ಮಾಡಬಾರ್ದು. ಓಕೆನಾ? ದೆನ್ ಹಾಗಾದ್ರೆ ಇದಲ್ಲ. ಸೆಕೆಂಡ್ ಒನ್ ಈಸ್ ಹೈಡ್ರೋಜನ್ ಸಲ್ಫೈಡ್, ಮಿಥೇನ್ ಗ್ಯಾಸ್, ಸಲ್ಫರ್ ಡೈಆಕ್ಸೈಡ್. ಇವೆರಡು ಕೂಡ ಹೌದು, ಆದ್ರೆ ಸಲ್ಫರ್ ಡೈಆಕ್ಸೈಡ್ ವಿ ಡೋಂಟ್ ನೋ, ನಿಮಗೆ ಗೊತ್ತಿರುವುದಿಲ್ಲ. ಓಕೆ, ನೋಡೋಣ, ಲೆಟ್ಸ್ ಕಂಟಿನ್ಯೂ. ಹೈಡ್ರೋಜನ್ ಸಲ್ಫೈಡ್, ನೈಟ್ರೋಜನ್ ಅಂಡ್ ಮಿಥೇನ್. ಮಿಥೇನ್, ಹೈಡ್ರೋಜನ್ ಸಲ್ಫೈಡ್ ಅಂಡ್ ಕಾರ್ಬನ್ ಡೈಆಕ್ಸೈಡ್. ಈ ಆಪ್ಷನ್ಸ್ ಅನ್ನ ನೀವು ಗಮನ ಇಟ್ಟು ನೋಡಿದ್ರೆ ಇಲ್ಲಿ ನೋಡಿ, ಎಲ್ಲ ಆಪ್ಷನ್ಸ್ ಅಲ್ಲೂ ಕಾಮನ್ ಆಗಿ ಯಾವ್ದಿದೆ, ಮಿಥೇನ್ ಇದೆ. ಅಂದ್ರೇನು? CH4 ಅಂಡ್ ದೆನ್ ಹೈಡ್ರೋಜನ್ ಸಲ್ಫೈಡ್ H2S ಅಲ್ವಾ? ಎಲ್ಲ ಆಪ್ಷನ್ಸ್ ಅಲ್ಲೂ ಕೂಡ ಇವೆರಡು ಕಾಮನ್ ಆಗಿದೆ. ಹಾಗಾಗಿ ಇವೆರಡು ಇರ್ಲೇಬೇಕು. ಇದ್ರ ಜೊತೆಗೆ ಮತ್ತೊಂದು ಏನ್ ಹೇಳಿದ್ದಾರೆ, ಬಯೋಗ್ಯಾಸ್ ಫರ್ಮೆಂಟೇಶನ್ ಅಲ್ವಾ? ಈಗ ನಮ್ಗೆ ಆಕ್ಸಿಜನ್ ಇಲ್ಲ, ಕಂಪ್ಲೀಟ್ ಆಗಿ ಇರೋದಿಲ್ಲ. ಇಲ್ಲಿ ಆಪ್ಷನ್ ಯಾವುದು? ಸಲ್ಫರ್ ಡೈಆಕ್ಸೈಡ್. ಸಲ್ಫರ್ ಡೈಆಕ್ಸೈಡ್ ಅನ್ನೋದು ಕಂಬಷನ್ ಆದಾಗ ಬರುವಂತದ್ದು. ಈ ನಿಮ್ಮ ವೆಹಿಕಲ್, ಮೋಟಾರ್ ವೆಹಿಕಲ್ ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ನ ನಾವು ಬರ್ನ್ ಮಾಡಿದಾಗ ಸಲ್ಫರ್ ಡೈಆಕ್ಸೈಡ್ ಏನಾಗುತ್ತೆ, ಮ್ಯಾಕ್ಸಿಮಮ್ ಆಗಿ ರಿಲೀಸ್ ಆಗ್ತಾ ಇರುತ್ತೆ, ಅಲಾಂಗ್ ವಿತ್ ದಟ್ ಕಾರ್ಬನ್ ಮೊನಾಕ್ಸೈಡ್. ಅರ್ಥ ಆಗ್ತಿದೆಯಾ? ಹಾಗಾಗಿ ಅದು ಪ್ರೊಡ್ಯೂಸ್ ಆಗುತ್ತಾ ಅನ್ನೋದು ನಿಮ್ಗೆ ಗೊತ್ತಿರ್ಬೇಕು. ಎಲ್ಲೆಲ್ಲಿ ಯಾವ್ಯಾವ ಕಾಂಬಿನೇಷನ್ ಆಗುತ್ತೆ ಅನ್ನೋದು ಗೊತ್ತಿರ್ಬೇಕು. ಆಗತ್ತಾ? ಕೇಳಿದಿರಾ ಕ್ಲಾಸಸ್ ಅಲ್ಲಿ? ಸಲ್ಫರ್ ಕಂಟೆಂಟ್ ಅನ್ನೋದು ಸಲ್ಫರ್ ಡೈಆಕ್ಸೈಡ್. ಈಗ ನೋಡಿ, ಸಲ್ಫರ್ ಡೈಆಕ್ಸೈಡ್ ಆಗ್ಬೇಕು ಅಂದ್ರೆ ಆಕ್ಸಿಜನ್ ಬೇಕು ಅಲ್ವಾ? ಆಕ್ಸಿಜನ್ ನಾವು ಸಪ್ಲೈ ಮಾಡ್ತೀವ ಇಲ್ಲಿ? ಇಲ್ಲ ಅಲ್ವಾ? ಹಾಗಾಗಿ ದರ್ ಇಸ್ ನೋ ಸಲ್ಫರ್ ಡೈಆಕ್ಸೈಡ್. ಯಾವಾಗ ಆಕ್ಸಿಜನ್ ಸಪ್ಲೈ ಇದೆ, ದೆನ್ ವಿ ಕ್ಯಾನ್ ಎಕ್ಸ್ಪೆಕ್ಟ್ ಸಲ್ಫರ್ ಡೈಆಕ್ಸೈಡ್ ಅಲ್ವಾ? ಹಾಗಾಗಿ ದಿಸ್ ಇಸ್ ಆಲ್ಸೋ ನಾಟ್ ಹೋಲ್ಡ್ಸ್. ದೆನ್ ಹೈಡ್ರೋಜನ್ ಸಲ್ಫೈಡ್, ನೈಟ್ರೋಜನ್ ಅಂಡ್ ಮಿಥೇನ್. ನೈಟ್ರೋಜನ್ ಕೂಡ ಈಸಿಯಾಗಿ ನಮ್ಗೆ ಸಿಗೋದಿಲ್ಲ ಯಾವಾಗ, ಫರ್ಮೆಂಟೇಶನ್ ಅಲ್ಲಿ. ಹಾಗಾಗಿ ಇದು ಕೂಡ ಅವೈಲೇಬಲ್ ಇಲ್ಲ. ಆಸ್ ಇಟ್ ಈಸ್ ನೈಟ್ರೋಜನ್ ನಮ್ಗೆ ಫರ್ಮೆಂಟೇಶನ್ ಅಲ್ಲಿ ಆಗಲ್ಲ. ನೈಟ್ರಿಕ್ ಆಸಿಡ್ ಆಗಿರ್ಬೋದು, HNO3 ಆಗಿ ಬರುತ್ತೆ. ಆತರ ಎಲ್ಲ ಇಲ್ಲಿ ಕೊಟ್ಟಿಲ್ಲ, ಆಪ್ಷನ್ ಕೊಟ್ಟಿಲ್ಲ, ಬರೀ ನೈಟ್ರೋಜನ್ ಅಂತ ಕೊಟ್ಟಿದ್ದಾರೆ. ಸಪೋಸ್ HNO3 ಸಮ್ ಲಿಟಲ್ ಅಮೌಂಟ್ ಅಲ್ಲಿ ಆಸಿಡ್ ಇರುತ್ತೆ, ತುಂಬಾ ಏನು ನೀವು ಲ್ಯಾಬೊರೇಟರಿಯಲ್ಲಿ ಹೊಗೆ ಬರುತ್ತಲ್ಲ, ಆ ಲೆವೆಲ್ಗೆಲ್ಲ ಸಿಗೋದಿಲ್ಲ ಬಯೋಗ್ಯಾಸ್ ಅಲ್ಲಿ. ಓಕೆ, ಹಾಗಾಗಿ ಇದು ಕೂಡ ಅಲ್ಲ. ಅಂಡ್ ದೆನ್ ಮಿಥೇನ್, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್. ನಾನು ಅವಾಗ್ಲೇ ಹೇಳಿದೆ, ಫರ್ಮೆಂಟೇಶನ್ ಅಂತಂದ್ರೆ ಈ ಮೇಲ್ಗಡೆ ರೈಸ್ ಆಗುತ್ತಲ್ಲ, ನೀವು ಕರೆಕ್ಟ್ ಆಗಿ ನಿಮ್ಮ ದೋಸೆ ಬ್ಯಾಟರ್ನ ನೆನ್ಪು ಮಾಡ್ಕೊಳ್ಳಿ, ದೋಸೆ ಹಿಟ್ಟನ್ನ ನೆನ್ಪು ಮಾಡ್ಕೊಳ್ಳಿ. ಹೆಂಗೆ ಉಬ್ಬಿ ಬಂದಿರುತ್ತೆ, ಅಫ್ಕೋರ್ಸ್ ನೀವು ಅಡಿಗೆ ಮನೆಗೆ ಹೋದ್ರೆ ಮಾತ್ರ ಗೊತ್ತಾಗುತ್ತೆ ಇವೆಲ್ಲ. ಇಲ್ಲ ಅಂತಂದ್ರೆ ಯಾವ್ದಾದ್ರು ಹೋಟೆಲ್ನ ಕಿಚನ್ ಸೈಡಿಗೆ ಹೋದ್ರೆ ಗೊತ್ತಿರುತ್ತೆ ಹಿಟ್ಟು ಹೇಗಿರುತ್ತೆ ಅನ್ನೋದು.
ಈ ತರ ರೈಸ್ ಆಗಿರುವಂತ ಕಂಡೀಷನ್ ಯಾವಾಗ ಬರುತ್ತೆ? ಬಿಕಾಸ್ ಆಫ್ ದಿಸ್ ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ಬಯೋಗ್ಯಾಸ್ ಟ್ಯಾಂಕ್ ನಿಮ್ಗೆ ರೇಸ್ ಆಗಿದೆ ಅಂತಂದ್ರೇನು, ಚೆನ್ನಾಗಿ ಗ್ಯಾಸಸ್ ಪ್ರೊಡ್ಯೂಸ್ ಆಗಿದೆ, ಅದನ್ನ ಚೆನ್ನಾಗಿ ಯುಟಿಲೈಸ್ ಮಾಡ್ಕೋಬಹುದು ಕುಕಿಂಗ್ ಪರ್ಪಸ್ಗೆ. ಆಗ ಏನಾಗುತ್ತೆ, ಡ್ರಮ್ ಮೇಲ್ ಕಡೆ ಹೋಗುತ್ತೆ. ಸಪೋಸ್ ಕಾರ್ಬನ್ ಡೈಆಕ್ಸೈಡ್ ಪ್ರಾಪರ್ ಆಗಿ ರಿಲೀಸ್ ಆಗಿಲ್ಲ ಅಂತ ಅಂದಾಗ ಡ್ರಮ್ ಲೆವೆಲ್ ಕೆಳಗಡೆ ಇರುತ್ತೆ. ನೀವು ಯಾವ್ದಾದ್ರು ಪ್ಲಾಂಟೇಶನ್ ನೋಡಿದ್ರೆ ನಾನು ಹೇಳೋದು ನಿಮ್ಗೆ ಈಸಿಯಾಗಿ ಗೊತ್ತಾಗುತ್ತೆ. ಯಾಕಂದ್ರೆ ಈಗ ರೈಟ್ ನಾವು ನೋಡಿರ್ಲಿಕ್ಕೆ ಸಾಧ್ಯ ಇಲ್ಲ. ದನಕರುಗಳು ಇದ್ರೆ ಎಕ್ಸಸ್ ಆಗಿ ನಿಮ್ಗೆ ಗೊತ್ತಾಗ್ತಾ ಇತ್ತು ಪ್ಲಾಂಟೇಶನ್ ಯುಟಿಲೈಸ್ ಆಗುತ್ತೆ, ಇಲ್ಲ ಅಂತಂದ್ರೆ ಯುಟಿಲೈಸ್ ಆಗಲ್ಲ. ಓಕೆ, ಹಾಗಾಗಿ ಪ್ರಾಪರ್ ಕಾಂಬಿನೇಷನ್ ಅಥವಾ ಗ್ಯಾಸಸ್ ಯಾವುದು? ಕಾರ್ಬನ್ ಡೈಆಕ್ಸೈಡ್, ಹೈಡ್ರೋಜನ್ ಸಲ್ಫೈಡ್ ಅಂಡ್ ಮೀಥೇನ್. ಹಾಗಾಗಿ ಲಾಸ್ಟ್. ಓಕೆ, ಇಲ್ಲಿ ನೋಡಿ, ನಾನು ಅದನ್ನ ಪ್ರೈಮರಿ ಸೆಕೆಂಡರಿ ಅಂತ ಹೇಳಿದೆ. ಇಲ್ಲಿ ಮುನ್ಸಿಪಲ್ ವೇಸ್ಟ್ ವಾಟರ್ ಅದನ್ನ ಏನ್ ಮಾಡ್ತಾರೆ, ಸ್ಕ್ರೀನಿಂಗ್ ಮಾಡ್ತಾರೆ. ಗ್ರಿಟ್ ನ ರಿಮೂವ್ ಮಾಡ್ತಾರೆ. ಗ್ರಿಟ್ ಮೀನ್ಸ್ ಕೆಲವೊಂದು ಬೇಡದೇ ಇರೋ ಕಂಟೆಂಟ್ ಇರ್ಬೋದು, ಕೆಲವೊಂದ್ಸಲಿ ಇಂಡಸ್ಟ್ರಿಯಲ್ ವೇಸ್ಟ್ ವಾಟರ್ನು ಅದಕ್ಕೆ ಬಿಟ್ಟಿರ್ತಾರೆ ಅಲ್ವಾ. ಕೆಲವೊಂದಷ್ಟು ಕೆಮಿಕಲ್ಸ್ ಇರುತ್ತೆ, ಕೆಲವೊಂದಷ್ಟು ಕಲರಿಂಗ್ ಏಜೆಂಟ್ಗಳು ಇರುತ್ತೆ, ಆನಿಮಲ್ ಸ್ಲಾಟರ್ ಹೌಸ್ ಇಂದ ಕೂಡ ರಿಲೀಸ್ ಆಗಿರುತ್ತೆ. ಅದನ್ನೆಲ್ಲ ರಿಮೂವ್ ಮಾಡ್ತಾರೆ. ಯಾವ ತರ? ವಿತ್ ಹೆಲ್ಪ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್. ಡಿಸ್ಇನ್ಫೆಕ್ಟೆಂಟ್ ಹಾಕ್ತಾರೆ, ಕ್ಲೋರಿನ್ ಹಾಕ್ತಾರೆ. ಅವಾಗೆಲ್ಲ ಏನಾಗುತ್ತೆ, ಕಂಪ್ಲೀಟ್ ಆಗಿ ಎಲ್ಲಾ ಬ್ಯಾಡ್ ಥಿಂಗ್ಸ್ ಗಳು ವಾಟರ್ ಅಲ್ಲಿ ರಿಮೂವ್ ಆಗುತ್ತೆ. ಪ್ರೈಮರಿ ಸೆಡಿಮೆಂಟೇಶನ್ ಟ್ಯಾಂಕ್ ಅಲ್ಲಿ ಪ್ರಾಪರ್ ಆಗಿ ಏರಿಯೇಷನ್ ಇಲ್ಲದೆ ಇರೋದ್ರಿಂದ ಏನಾಗುತ್ತೆ, ಕೊಳಚೆ ನೀರು ಅಥವಾ ಮುನ್ಸಿಪಲ್ ವೇಸ್ಟ್ ವಾಟರ್ ಏನಿರುತ್ತೆ ಬ್ಲಾಕಿಶ್ ಆಗಿ ಇರುತ್ತೆ. ಅದನ್ನ ಏರಿಯೇಷನ್ ಮಾಡಿದಾಗ, ಆಕ್ಸಿಜನ್ ಸಪ್ಲೈ ಮಾಡಿದಾಗ ಕಂಪ್ಲೀಟ್ ಆಗಿ ಫರ್ಮೆಂಟ್ ಅಂದ್ರೆ ಆನರೋಬಿಕ್ ಮೈಕ್ರೋ ಆರ್ಗ್ಯಾನಿಸಮ್ ಏನಿದೆ ಅದು ಹೊರಟೋಗುತ್ತೆ. ಅಗೇನ್ ಮತ್ತೆ ಸೆಕೆಂಡರಿ ಟ್ರೀಟ್ಮೆಂಟ್ ಗೆ ಅದನ್ನ ರನ್ ಮಾಡ್ತಾರೆ. ಅಗೇನ್ ಮತ್ತೆ ಅದೇ ತರ ಇಲ್ಲಿ ಕೂಡ ಸೆಡಿಮೆಂಟೇಶನ್ ಸೆಟಲ್ ಮಾಡ್ತಾರೆ. ಫೈನಲಿ ಅನ್ವಾಂಟೆಡ್ ಥಿಂಗ್ಸ್ ಯಾವುದು, ಹಾರ್ಮ್ಫುಲ್ ಕೆಮಿಕಲ್ ಇರ್ಬೋದು ಅಥವಾ ಮೆಟಲ್ ಕಂಟೆಂಟ್ ಇರ್ಬೋದು, ಎಲ್ಲದನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತಾ ಹೋಗ್ತಾರೆ. ಫೈನಲಿ ಡಿಸ್ಇನ್ಫೆಕ್ಟೆಂಟ್ ನ ಅಪ್ಲೈ ಮಾಡ್ತಾರೆ. ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ ಕ್ಲೋರಿನ್ ನ ಸಪ್ಲೈ ಮಾಡ್ತಾರೆ, ಆರ್ಗ್ಯಾನಿಸಮ್ ನ ಸಪ್ಲೈ ಮಾಡ್ತಾರೆ, ಮಿನರಲ್ಸ್ ಹಾಕ್ತಾರೆ ಕೆಲವೊಂದು ಟೈಮ್, ಎಲ್ಲ ಟೈಮಲ್ಲೂ ಎಲ್ಲ ಮಿನರಲ್ಸ್. ಅದಾದ್ಮೇಲೆ ಫೈನಲಿ ನಮ್ಗೆ ಏನಾಗುತ್ತೆ, ನೀಟಾಗಿ ಏನು ನೀವು ಕುಡಿಯೋ ನೀರಿನ ವ್ಯವಸ್ಥೆ ಅಂತ ಹೇಳ್ತಿರಲ್ಲ, ಮಹಾನಗರ ಪಾಲಿಕೆ ನಿಮ್ಗೆ ಸಪ್ಲೈ ಮಾಡೋದು ಇದೇ ವಾಟರ್ನೇನೆ. ಅರ್ಥ ಆಗ್ತಿದ್ಯಾ? ಓಕೆ, ಎಸ್, ಲಾಸ್ಟ್ ಒನ್. What is good procedure of citric acid? No, sorry, it's a producer of citric acid. Good producer of citric acid: Pseudomonas, Clostridium, Saccharomyces and Aspergillus. Look at here, Pseudomonas is a bacteria. It won't produces any kind of the citric acid. Clostridium is also a bacteria. It's a pathogen. ಅಂದ್ರೆ ಏನು, ಡಿಸೀಸ್ ನ ಕಾಸ್ ಮಾಡುತ್ತೆ. Clostridium pathogen. And then Saccharomyces ಇದೇನು, ಈಸ್ಟ್ ಬೇರೆ ಪ್ರಾಡಕ್ಟ್ ನ ರಿಲೀಸ್ ಮಾಡುತ್ತೆ. ಹಾಗಾಗಿ ಸಿಟ್ರಿಕ್ ಆಸಿಡ್ ನ ರಿಲೀಸ್ ಮಾಡೋದಿಲ್ಲ. ಬಟ್ ಸಿಟ್ರಿಕ್ ಆಸಿಡ್ ನ ಕರೆಕ್ಟ್ ಆಗಿ ಮ್ಯಾಕ್ಸಿಮಮ್ ಅಮೌಂಟ್ ಅಲ್ಲಿ ರಿಲೀಸ್ ಮಾಡೋದು ಯಾವುದು, ಫಂಗೈ ಯಾವ್ದಿದು, ಆಸ್ಪರ್ಜಿಲಸ್. ಇದರಲ್ಲಿ ಹಲವಾರು ಸ್ಪೀಶೀಸ್ ಇದೆ. ಸೋ ಮೆನಿ ಸ್ಪೀಶೀಸ್ ಆರ್ ಅವೈಲೇಬಲ್ ಇನ್ ಸಾಯಿಲ್ ಅಲ್ಲಿ ಇರುತ್ತೆ. ಆಯ್ತಾ, ಆ ಸಾಯಿಲ್ ಅಲ್ಲಿ ನಾವು ಅದನ್ನ ಲ್ಯಾಬೊರೇಟರಿಯಲ್ಲಿ ಗ್ರೋ ಮಾಡಿದಾಗ ಒಂದು ಸ್ಪೆಸಿಫಿಕ್ ಕಂಡೀಷನ್ ಅಲ್ಲಿ ಗ್ರೋ ಮಾಡ್ಬೋದು ಈ ಆರ್ಗ್ಯಾನಿಸಮ್ ನ, ಯಾವ್ದನ್ನ, ಫಂಗೈನ. ಇದೆಲ್ಲದೂ ಕೂಡ ಆಸ್ಪರ್ಜಿಲಸ್ ಸ್ಪೀಶೀಸ್ಗಳು. ತುಂಬಾ ಕಲರ್ಫುಲ್ ಆಗಿರುತ್ತೆ. ಮೈಕ್ರೋಬ್ಸ್ ಅಂತಂದ್ರೆ ಸುಮ್ನೆ ಆಸ್ ಇಟ್ ಈಸ್ ಏನು ಡೆಡ್ ಥಿಂಗ್ ಅಂತಲ್ಲ, ಅದರಷ್ಟು ತುಂಬಾ ನೋಡೋದಕ್ಕೂ ಒಳ್ಳೊಳ್ಳೆ ಕಲರ್ಸ್ ಗಳೆಲ್ಲ ಇರುತ್ತೆ. ಓಕೆ, ಸೊ ಆ ಕಲರ್ಸ್ ಮೇಲೆ ಮತ್ತೆ ಸ್ಪೋರ್ ಪ್ರೊಡಕ್ಷನ್ ಮೇಲೆ ನಾವು ಏನ್ ಮಾಡ್ತೀವಿ, ಅದನ್ನ ಡಿಫ್ರೆನ್ಶಿಯೇಟ್ ಮಾಡ್ತೀವಿ. ಯಾವುದು ಆಸ್ಪರ್ಜಿಲಸ್ ಹೌದಾ ಅಥವಾ ಪೆನ್ಸಿಲಿಯಂ ಹೌದಾ ಅಥವಾ ಬೇರೆ ಬೇರೆ ಸ್ಪೀಶೀಸ್ ಆಫ್ ಆಸ್ಪರ್ಜಿಲಸ್ ಹೌದಾ ಅಂತ ಹೇಳಿ. ಓಕೆ, ಇಲ್ಲಿ ನಾನು ಕೆಲವೊಂದು ಫೋಟೋಗ್ರಾಫ್ಸ್ ನ ಅಪ್ಲೋಡ್ ಮಾಡಿದ್ದೇನೆ. ಸೊ ಲುಕ್ ಎಟ್ ಹಿಯರ್,
ಆಸ್ಪರ್ಜಿಲಸ್ ಫ್ಲೇವರ್ಸ್, ಇದು ಗ್ರೀನ್ ಕಲರ್ ಇರುತ್ತೆ. ಇದು ಕೂಡ ತುಂಬಾ ಚೆನ್ನಾಗಿ ಸಿಟ್ರಿಕ್ ಆಸಿಡ್ ನ ಪ್ರೊಡ್ಯೂಸ್ ಮಾಡುತ್ತೆ. Aspergillus fumigatus somehow greenish, blackish green color ಅಲ್ಲಿ ಇರುತ್ತೆ. Aspergillus niger, ಈ ನೈಗರ್ ನ ನೀವು ಆಲ್ಮೋಸ್ಟ್ ಆಲ್ ಎಲ್ಲರ ಮನೆಗಳಲ್ಲೂ ನೋಡಿರ್ತೀರಿ. ಎಲ್ಲಿ ನೋಡಿರ್ತೀರಿ? ಲೆಮನ್ ನಲ್ಲಿ ನೀವು ಹಾಗೆ ಕೊಳಿಯೋದಕ್ಕೆ ಬಿಟ್ರೆ ಅಥವಾ ಡ್ಯಾಂಪ್ ಕಂಡೀಷನ್ ಅಲ್ಲಿ ಹಾಗೆ ಪೇಪರ್ ಅಲ್ಲಿ ರ್ಯಾಪ್ ಮಾಡಿಟ್ರೆ ಈ ತರ ಬ್ಲಾಕ್ ಡಾಟ್ಸ್ ಗಳಾಗಿರುತ್ತೆ ಅಲ್ವಾ? ಅದೆಲ್ಲದೂ ಕೂಡ ಆಸ್ಪರ್ಜಿಲಸ್ ನೈಗರೆ. ನೀವು ಬೇಕಾದ್ರೆ ಮನೇಲಿ ಹೋಗಿ ಟ್ರೈ ಮಾಡ್ಬೋದು, ಅಥವಾ ಎಲ್ಲರೂ ಕೊಳ್ತಿರೋದಿದ್ರೆ ಇದನ್ನ ನೋಡ್ಬೋದು. ಈ ತರ ಬ್ಲಾಕ್ ಆಗಿರುವಂತದ್ದು, ಈ ನಿಮ್ಮ ಆನಿಯನ್ ಅಲ್ಲೂ ಕೂಡ ಬ್ಲಾಕ್ ಇರುತ್ತೆ. ನೀವು ಅದನ್ನ ಅಬ್ಸರ್ವ್ ಮಾಡಿರ್ತೀರಾ, ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡ್ತೀರಾ. ಬಟ್ ದಟ್ ಈಸ್ ಅ ಫಂಗೈ. ಯಾವುದು? ಆಸ್ಪರ್ಜಿಲಸ್ ನೈಗರ್. ಇದೇ ತರ ಇರುತ್ತೆ. ಇದನ್ನ ಇನ್ಫಾರ್ಮೇಶನ್ ಹೇಳ್ಬೇಕು ಅಂತಾನೆ ನಾನು ಏನ್ ಮಾಡಿದ್ದೇನೆ, ಈ ಸ್ಲೈಡ್ ಅನ್ನ ಅಪ್ಲೋಡ್ ಮಾಡಿದ್ದೇನೆ. ಹಾಗಾಗಿ ಆನಿಯನ್ ಅಲ್ಲಿ ಸಿಗುತ್ತೆ, ನೀವು ಆನಿಯನ್ ಅಲ್ಲಿ ಅಫ್ಕೋರ್ಸ್ ಆಗಿ ಎಲ್ಲರ ಮನೇಲೂ ಸಿಗುತ್ತೆ. ನೀವು ನೋಡಿ ಅದನ್ನ ಪೀಲ್ ನಾವು ಓಪನ್ ಮಾಡಿದ್ರೆ ಬ್ಲಾಕಿಶ್ ಪೌಡರ್ ತರ ಇರುತ್ತೆ. ದಟ್ ಈಸ್ ಅ ಸ್ಪೋರ್. ಇವೆಲ್ಲದೂ ಕೂಡ ಸ್ಪೋರ್. ಇದು ಫಂಗೈ ಹೈಫೆ ಅಂತ ಹೇಳ್ತೀವಿ. ದಟ್ ಈಸ್ ನಾಟ್ ಇಂಪಾರ್ಟೆಂಟ್ ಫಾರ್ ಯು ನಾವು, ಅದೇನ್ ಬೇಡ ಇವಾಗ. ಆದ್ರೆ ನೀವು ಆಲ್ಮೋಸ್ಟ್ ಆಲ್ ನೋಡಿರ್ತೀರಿ, ಆದ್ರೆ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗೋದಿಲ್ಲ. ಅಂಡ್ ದೆನ್ ಆಸ್ಪರ್ಜಿಲಸ್ ಸ್ಟೆರಸ್, ಆಸ್ಪರ್ಜಿಲಸ್ ಗ್ಲಾಕ್ವಾಸ್, ಆಸ್ಪರ್ಜಿಲಸ್ ನ್ಯೂಡುಲನ್ಸ್. ಅರ್ಥ ಆಗ್ತಿದ್ಯಾ? ಹಾಗಾಗಿ ನೀವು ಸ್ವಲ್ಪ ಇವತ್ತು ಹೋಗಿ ಅಡಿಗೆ ಮನೆಯಲ್ಲಿ ಸರ್ಚಿಂಗ್ ಪ್ರೊಸೀಜರ್ ಮಾಡಿ, ಯಾವ್ದಾದ್ರು ಕೊಳ್ತಿದ್ಯಾ ಅಥವಾ ಆನಿಯನ್ ಅಲ್ಲಿ ಇದೆಯಾ ಈ ತರ ಬ್ಲಾಕ್ ಸ್ಪಾಟ್ಸ್. ದಟ್ ಈಸ್ ನಥಿಂಗ್ ಬಟ್ ಡೆಫಿನೆಟ್ಲಿ ಆಸ್ಪರ್ಜಿಲಸ್ ಸ್ಪೀಶೀಸ್. ಓಕೆ, ಸೊ ನಾವು ಮೈಕ್ರೋಸ್ಕೋಪ್ ಅಲ್ಲಿ ಅಬ್ಸರ್ವ್ ಮಾಡಿದಾಗ ಕಾಟನ್ ಬ್ಲೂ ಸ್ಟೇನ್ ಅನ್ನ ಹಾಕಿ ನೋಡಿದಾಗ ಏನ್ ಮಾಡ್ತೀವಿ, ನಮ್ಗೆ ಈ ತರ ಅಪಿಯರ್ ಆಗುತ್ತೆ ಈ ಸ್ಪೋರ್ಟ್ಸ್ ಐಡೆಂಟಿಫಿಕೇಶನ್ ಮೇಲೆ ನಾವೇನ್ ಮಾಡ್ತೀವಿ, ಯಾವುದು ಆರ್ಗಾನಿಸಮ್ ಅಂತ ಹೇಳ್ತೀವಿ. ಓಕೆ, ಯಾವುದು ಎಸ್ಪೆಷಲಿ ದ ಫಂಗೈ. ಹೀಗಿರುತ್ತೆ. ಓಕೆ, ಇದೇ ಸ್ಪೋರ್ಟ್ಸ್ ಏನಾಗುತ್ತೆ, ನಿಮ್ಗೆ ಇಲ್ಲಿ ಬ್ಲಾಕ್ ಕಲರ್ ಅಪಿಯರ್ ಆಗುತ್ತೆ, ಅಥವಾ ಗ್ರೀನಿಶ್, ಯೆಲ್ಲೋಯಿಶ್, ಆರೆಂಜ್, ಸೋ ಮೆನಿ ಕಲರ್ಸ್ ಇದೆಯಲ್ಲ, ಇಲ್ಲಿ ಈ ತರ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ಸೊ ದಿಸ್ ಇಸ್ ಅ ಬ್ಯೂಟಿಫುಲ್ ಥಿಂಗ್ ಇನ್ ಫಂಗೈ. ಅದೇ ಅಫ್ಕೋರ್ಸ್ ಬ್ಯಾಕ್ಟೀರಿಯಾನು ಕೂಡ ಇರುತ್ತೆ, ಅದರಲ್ಲಿ ಗ್ರಾಮ್ ನೆಗೆಟಿವ್ ಮತ್ತೆ ಗ್ರಾಮ್ ಪಾಸಿಟಿವ್ ಬ್ಯಾಕ್ಟೀರಿಯಾ. ಸೊ ನಮ್ಗೆ ಸಿಟ್ರಿಕ್ ಆಸಿಡ್ ಏನಕ್ಕೆ ಯೂಸ್ ಆಗುವಂಥದ್ದು, ನಾವು ಲಾರ್ಜ್ ಸ್ಕೇಲ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ಬೇಕು ಅಂತಂದ್ರೆ ಅಷ್ಟೊಂದು ಇಂಪಾರ್ಟೆನ್ಸ್ ಇರ್ಬೇಕಲ್ವಾ. ಸಿಟ್ರಿಕ್ ಆಸಿಡ್ ಈಸ್ ನೀವು ಯಾವುದೇ ಸ್ಟೋರ್ ಅಲ್ಲಿ ಹೋಗಿ ಕೇಳಿದ್ರೆ ನಿಮ್ಗೆ ಗೊತ್ತಿರ್ಬೋದು, ನಿಂಬು ಉಪ್ಪು ಅಂತ ಸಿಗುತ್ತೆ. ಯಾವ್ದದು ಶುಗರ್ ತರನೇ ಇರುತ್ತೆ, ಶುಗರ್ ಕ್ರಿಸ್ಟಲ್ ತರನೇ ಇರುತ್ತೆ. ದಟ್ ಈಸ್ ನಥಿಂಗ್ ಬಟ್ ಸಿಟ್ರಿಕ್ ಆಸಿಡ್. ಅದೆಲ್ಲ ನಿಮ್ಮ ಸ್ವೀಟ್ ಶಾಪ್ಸ್ ಅಲ್ಲಿ ಸ್ವೀಟ್ ಮಾಡುವಾಗ, ಕೆಲವೊಂದು ಬಿವರೇಜಸ್ ಮಾಡುವಾಗ, ಕೂಲ್ ಡ್ರಿಂಕ್ಸ್ ಮಾಡುವಾಗ ಇದೇನು ಸೋರ್ ಟೇಸ್ಟ್ ಕೊಡುತ್ತೆ, ಅಂದ್ರೆ ಹುಳಿ ಆಗೋದಕ್ಕೆ ಇದನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ. ಕೆಲವೊಂದಷ್ಟು ಬಿವರೇಜ್ ನ, ಕೆಲವೊಂದಷ್ಟು ಕೂಲ್ ಡ್ರಿಂಕ್ಸ್ ನ, ಆಮೇಲೆ ಕಾರ್ಬೋನೇಟೆಡ್ ಡ್ರಿಂಕ್ಸ್ ನ ಪ್ರಿಪೇರ್ ಮಾಡುವಾಗ ಈ ತರ ಸಿಟ್ರಿಕ್ ಆಸಿಡ್ ನ ಯೂಸ್ ಮಾಡ್ತಾರೆ. ಜೊತೆಗೆ ಇದು ಒಂದು ಪ್ರಿಸರ್ವೇಟಿವ್ ಆಗಿ ಸಂಹೌ ಆಕ್ಟ್ ಆಗುತ್ತೆ. ಆಗ್ತಿದೆಯಾ? ಓಕೆ, ಈ ಪಿಕಲ್ ಪ್ರಿಪೇರ್ ಮಾಡುವಾಗ ನಿಮ್ಮ ಮಾರ್ಕೆಟ್ ಅಲ್ಲಿ ಅವೈಲೇಬಲ್ ಇದೆಯಲ್ಲ, ಆ ಏನು ಆಲ್ಮೋಸ್ಟ್ ಆಲ್ ಫುಡ್ ನ ಪ್ರಿಪೇರ್ ಮಾಡುವಾಗ ಇದನ್ನ ಹಾಕಿದ್ರೆ ಇದನ್ನ ಸಿಟ್ರಿಕ್ ಆಸಿಡ್ ಅಂತ ಕೂಡ ಎಲ್ಲೂ ಮೆನ್ಷನ್ ಮಾಡೋದಿಲ್ಲ. ಅದಕ್ಕೆ ಅದೇ ಆದ ಒಂದು ಕೋಡ್ ಇರುತ್ತೆ, ರೈಸಿಂಗ್ ಏಜೆಂಟ್, ಸಂಹೌ ಸೆಟಲಿಂಗ್ ಏಜೆಂಟ್ ಅಂತೆಲ್ಲ ಇರುತ್ತೆ. ನೀವು ನೋಡಿದ್ರೆ ಬಿಸ್ಕೆಟ್ಸ್ ಪ್ಯಾಕ್ ಇರ್ಬೋದು, ಕುಕೀಸ್ ಇರ್ಬೋದು, ಚಾಕ್ಲೇಟ್ಸ್ ಇರ್ಬೋದು, ಅದನ್ನ ನೋಡಿದ್ರೆ ಗೊತ್ತಾಗುತ್ತೆ. ಆದ್ರೆ ಇದನ್ನ ಸಿಟ್ರಿಕ್ ಆಸಿಡ್ ಅಂತ ಎಲ್ಲೂ ಕೂಡ ಮೆನ್ಷನ್ ಮಾಡೋದಿಲ್ಲ. ಓಕೆನಾ? ಹಾಗಾಗಿ ದಿಸ್ ಇಸ್ ಹೆಲ್ಪ್ಫುಲ್ ಫಾರ್ ಡೇ ಟು ಡೇ ಲೈಫ್. ಹಾಗಾಗಿ ಲಾರ್ಜ್ ಅಮೌಂಟ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಫರ್ಮೆಂಟೇಶನ್ ಟ್ಯಾಂಕ್ ಅಲ್ಲಿ ಪ್ರೊಡಕ್ಷನ್ ಮಾಡಿದ್ಮೇಲೆ ಫೈನಲ್ ಆಗಿ ನಮ್ಗೆ ಯಾವ್ದನ್ನ ಯುಟಿಲೈಸ್ ಮಾಡ್ಕೊಳ್ತಾರೆ, ಆಸ್ಪರ್ಜಿಲಸ್ ಸ್ಪೀಶೀಸ್ ನ ಯಾವ್ದಾದ್ರು ಯುಟಿಲೈಸ್ ಮಾಡ್ಕೊಂಡು ಟ್ಯಾಂಕ್ ಅಲ್ಲಿ ಪ್ರೊಡ್ಯೂಸ್ ಮಾಡ್ತಾರೆ. ಓಕೆ, ಸೊ ದಿಸ್ ಇಸ್ ಅಪ್ ಟು ದ thing that is a citric acid. Okay, so tomorrow let's continue the next part. Okay, I hope all the things are clear. Okay, thank you so much.